ದೇಹಾತ್ಮ, ಅಂತರಾತ್ಮ, ಪುರುಷಾತ್ಮ ಅಂತಕ್ಕಂಥದ್ದನ್ನ ಇದರಲ್ಲಿ 4ನೇ ಎಪಿಸೋಡ್ ಬಂದಿದ್ದೀವಿ. ಇದರಲ್ಲಿ ನಿನ್ನೆ ವಾರ ನಾವು ತ್ರಿಪುಟಿ ಆತ್ಮ, ಬುದ್ಧಿ, ಮನಸ್ಸು ಅಂತಕ್ಕಂಥದ್ದು ಈ ತ್ರಿಪುಟಿ ಹೇಗಾಯಿತು, ಈ ತ್ರಿಪುಟಿ ಅಂತಕ್ಕಂಥದ್ದು ಹಾಗೆ ಈಗ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ. ಅದಕ್ಕಿಂತ ಮೊದಲು ಆದಿ ಅನುಪಾದಕ ಲೋಕದಲ್ಲಿ ಇರ್ತಕ್ಕಂಥದ್ದು ಇದು ಹೇಗೆ ಬಂತು ಏನು ಅಂತಕ್ಕಂಥದ್ದನ್ನ ಅದು ಮೊದಲನೇದು ಬರ್ತಕ್ಕಂಥದ್ದು. ಇಲ್ಲಿ ಇದನ್ನ 3 ಭಾಗ ಮಾಡ್ತಾರೆ. ಮನಿ ಬೇಸೆಂಟ್ನವರು ಅಷ್ಟೇ, ಇದು 7 ಲೋಕಗಳಿದ್ರು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು 3 ವಿಭಾಗಗಳು ಮಾಡಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ವಿವರಣೆ ಕೊಡ್ತಾರೆ. ಯಾವ್ದಪ್ಪ ಅಂತಂದ್ರೆ ಇಚ್ಛೆ, ಜ್ಞಾನ, ಕ್ರಿಯೆ. ಇಚ್ಛೆ, ಜ್ಞಾನ, ಕ್ರಿಯೆ ಅಂತಕ್ಕಂಥದ್ದು ಒಂದು ಭಾಗ. ಆ ಭಾಗ ಎಲ್ಲಿಂದ ಬರುತ್ತಂದ್ರೆ ಆತ್ಮನ ಮೇಲಿನ ಲೋಕದಿಂದ ಅನುಪಾದಕ ಲೋಕ. ಇದು ಆದಿ ಲೋಕ ಇದೆಯಲ್ಲ, ಅದು ಯಾವುದಕ್ಕೂ ಬರಲ್ಲ, ಕಂಪ್ಲೀಟ್ ಆಗಿ ಹಂಗೆ ಇರುತ್ತೆ. ಇದು ಇಚ್ಛೆ, ಜ್ಞಾನ, ಕ್ರಿಯೆ ಅಂತಕ್ಕಂಥದ್ದು ಒಂದು ಭಾಗ. ಆ ಭಾಗಕ್ಕೆ ಪುರುಷಾತ್ಮ ಅಂತಕ್ಕಂಥದ್ದನ್ನು ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಪುರುಷಾತ್ಮ ಅಂತಕ್ಕಂಥ ನೋಡಿ, ಇಲ್ಲಿ ಮೇಲ್ಗಡೆ ಹೋಗ್ಲೇ ಇಲ್ಲ. 3 ಸಾಮರ್ಥ್ಯಗಳು ಕೈಲಾಸ ಅಂತಕ್ಕಂಥದ್ದು ಆದಿ ತತ್ವದಲ್ಲಿದೆ, ಇದ್ರೂ ಸಮೇತ ಅಲ್ಲೇ ಇದೆ, ಕೆಳಗಡೆ ಬರಲಿಲ್ಲ. ನಂತರ ಅನುಪಾದಕ ಲೋಕದಲ್ಲಿ ಪುರುಷಾತ್ಮ ಅಂತಕ್ಕಂಥದ್ದು ಇಲ್ಲಿ ಬಂದು ಇಲ್ಲಿ 2 ಶಕ್ತಿಗಳ ಸಾಮರ್ಥ್ಯವು ಇಲ್ಲಿ ಬರುತ್ತೆ. ಇದು ಏನೋ ಇಚ್ಛೆ, ಜ್ಞಾನ, ಕ್ರಿಯೆ ಅಂತಕ್ಕಂಥದ್ದು ಈ 3, ಇದು ಪುರುಷಾತ್ಮ ಅಂತಕ್ಕಂಥದ್ದು ವ್ಯಾಪ್ತಿ ಬರತಕ್ಕಂಥದ್ದು. ಇದು ಮುಗಿಸಿಕೊಂಡು ನಿನ್ನೆ ವಾರ ಇಲ್ಲಿ ಮುಂದೆ ಆತ್ಮ, ಬುದ್ಧಿ, ಮನಸ್ಸು ಅಂತಕ್ಕಂಥ ತ್ರಿಪುಟಿ. ಇದು ಇವುಗಳಿಂದ ಮೂಲ ಇದು, ಅದರಿಂದ ನಂತರ ಇದಕ್ಕೆ ಬಂತು ಅಂತ ಅನ್ನೋದನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಇಲ್ಲಿ ಏನಪ್ಪಾ ಬರುತ್ತೆಪ್ಪ ಅಂತಂದರೆ ಮೇಲೆ ಆತ್ಮ ತ್ರಿಪುಟಿಯು ಆತ್ಮ, ಬುದ್ಧಿ, ಮನಸ್ಸು ಎಂಬ 3 ಮುಖಗಳುಳ್ಳ ಅಂತರಾತ್ಮನು. ಪುರುಷಾತ್ಮ ಅಲ್ಲ, ಈಗ ಅಂತರಾತ್ಮನು 3 ಮುಖಗಳಲ್ಲಿ ಇರತಕ್ಕಂತಹ ಹೇಗೆ ರಚಿಸಲ್ಪಟ್ಟದ್ದು ಎಂಬ ವಿವರ ಕೊಟ್ಟಿದೆ. ಇದು ಯಾವ ರೀತಿ ರಚನೆ ಆಯಿತು, ಹೇಗೆ ಬಂತು ಅಂತಕ್ಕಂಥದ್ದು ನಿನ್ನೆ ಅವರ ಸ್ವಲ್ಪ ವಿವರಣೆ ಕೊಟ್ಟಿರುವ, ಅಲ್ಲಿಂದ ಈಚೆಗೆ ಹೋಗೋಣ. ಈಗ ಕೆಳಗಿನ ತ್ರಿಪುಟಿಯು ಅಂದ್ರೆ ದೇಹಾತ್ಮ ಹೇಗೆ ನಿರ್ಮಾಣವಾಗುತ್ತಿದೆ ಎಂಬ ಅಂಶವನ್ನು ಗಮನಿಸೋಣ. ದೇಹಾತ್ಮ ಹೇಗೆ ನಿರ್ಮಾಣವಾಯಿತು ಅಂತಕ್ಕಂಥದ್ರ ಬಗ್ಗೆ ತಿಳಿಸೋಣ. ತ್ರಿಪುಟಿ ಅಂತಕ್ಕಂಥದ್ದು ಇದು ಅಂತರಾತ್ಮ ಅಂತಕ್ಕಂಥದ್ದು ರೂಪ, ಅರೂಪ, ಬುದ್ಧಿತ ಲೋಕ, ಆತ್ಮಲೋಕನ ಈ ಕೆಳಗಡೆ ಇಷ್ಟು ಮಾತ್ರ ಇದು ಅಂತರಾತ್ಮನ ವ್ಯಾಪ್ತಿ ಬರತಕ್ಕಂಥದ್ದು ಅಂತ ಅನ್ನೋದು ನಾವು ಸ್ಪಷ್ಟವಾಗಿ 2ನೇ ಭಾಗಕ್ಕೆ ಬರುತ್ತೆ ಅಂತ ಅನ್ನೋದು. ಇದು ಅಂತರಾತ್ಮ. ಇಲ್ಲಿ ರೂಪಲೋಕ, ಅರೂಪ, ರೂಪ, ಆಮೇಲೆ ಬುದ್ಧಿ, ಆತ್ಮನ ಕೆಳಗಡೆ ಇಷ್ಟು ಸೇರಿ ಅಂತರಾತ್ಮ ಅಂತಕ್ಕಂಥ ಇದ್ರ ವ್ಯಾಪ್ತಿಯಿಂದ ಇದನ್ನು ತಿಳ್ಕೊಂಡು ಇಲ್ಲಿಂದ ಕೆಳಗಡೆಗೆ ಇದು ಮನೋಲೋಕ, ಕಾಮಲೋಕ, ಸ್ಥೂಲ ಲೋಕಕ್ಕೆ ಬರತಕ್ಕಂಥದಕ್ಕೆ ದೇಹಾತ್ಮ ಅಂತ ಹೆಸರು. ಈ ರಚನೆ ಇದು ಈ ರೀತಿ 3 ಭಾಗ, ದೇಹಾತ್ಮ, ಅಂತರಾತ್ಮ, ಪುರುಷಾತ್ಮ ಅಂತಕ್ಕಂಥದ್ದು 3 ವಿಭಾಗಗಳಾಗುತ್ತದೆ. ಇದು ಪುರುಷಾತ್ಮ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಯಾವ ರೀತಿ ಬಂತು ಅಂತಕ್ಕಂಥದ್ದು ಸಿಂಪಲ್ ಆಗಿ ಹೇಳ್ಕೊಂಡು ಬಂದ್ರು. ಈ ಅಂತರಾತ್ಮ ಅಂತಕ್ಕಂಥದ್ದು ಆತ್ಮನ ಕೆಳಗಡೆ ಇದನ್ನು 7 ಉಪಭಾಗಗಳಾಗಿ ಮಾಡ್ತಾರೆ. ಕೆಳಗಡೆ ಉಪಭಾಗ ಮತ್ತು ಬುದ್ಧಿಲೋಕದ ಪೂರ್ಣ, ಆಮೇಲೆ ಮನೋಲೋಕದ್ದು ಅರ್ಧ ಭಾಗ. ಅಂದ್ರೆ ಇದು ರೂಪ, ಅರೂಪ. ರೂಪಲೋಕಕ್ಕೆ ಬರಲ್ಲ, ಇದೆ ಅರೂಪ ಲೋಕದಲ್ಲಿದೆ. ನಿಜವಾಗಿ ನಾವು ಅರೂಪ ಲೋಕ ಅಂತಕ್ಕಂಥದ್ದು ನಮ್ಮ ಪಿಯಾಸತಿ ಪರಭಾಷೆಯಲ್ಲಿ ಸ್ವರ್ಗ ಜೀವನ ಅಂತ ಅನ್ನೋದು. ಇಲ್ಲೇ ಕಾರಣ ಶರೀರ ಅಂತಕ್ಕಂಥದ್ದು ಬರುತ್ತೆ ನೋಡಿ, ಇಲ್ಲಿ ಇದು ಪಾಯಿಂಟ್ ತೋರಿಸಿದ್ದಾರೆ. ಇದು ಕಾರಣ ಶರೀರ, ಇದು ನಿಜವಾದ ನಮ್ಮ ಮನೆ, ನಾವಿರತಕ್ಕಂಥದ್ದು. ಇನ್ನೂ ನಮ್ಮ ಯಾವ ರೀತಿ ಬೆಳವಣಿಗೆ ಆದವು ಅಂತಕ್ಕಂಥದ್ದು ಬರಲಿಲ್ಲ.
ಈ ಲೋಕಗಳು ಒಂದರಲ್ಲಿ ಒಂದು ಬಂದು ಯಾವ ರೀತಿ ಆದವು ಅಂತಕ್ಕಂಥ ಹೇಳ್ತಾರೆ. ಇಲ್ಲಿ ಪಂಚಭೂತಗಳಿಂದ ಆಗಿರತಕ್ಕಂಥದ್ದು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮ. ಈ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ್ದು ಈ ಲೋಕಗಳು ಸಮೇತ ಪಂಚಭೂತಗಳಿಂದಾನೇ ಸೃಷ್ಟಿಯಾಗಿರುವುದು. ಈ ಪಂಚಭೂತಗಳನ್ನ ಅಂದರೆ ಈ ಲೋಕಗಳಿಗೆ ಸಂಬಂಧಪಟ್ಟ ಪಂಚಭೂತಗಳನ್ನು ಬ್ರಹ್ಮನು ಸೃಷ್ಟಿ ಮಾಡಿದ. ಇದು ಪಂಚಭೂತಗಳು ಯಾವುದು ಸೃಷ್ಟಿ ಆಗುತ್ತೋ ಅದು ಲೈವ್ ಆಗುತ್ತೆ. ಆದ್ರಿಂದ ಕಾಲಾನುಕಾಲದಲ್ಲಿ ಇದು ಪೂರ್ಣವಾಗಿ ಲೈವ್ ಆಗುತ್ತದೆ. ಅಂದರೆ ಪ್ರಳಯವಾಗತಕ್ಕಂಥ ಕಾಲವೂ ಬರುತ್ತೆ, ಪ್ರಳಯ ಅಂತಕ್ಕಂಥದ್ದು. ಇದು ಬ್ರಹ್ಮನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪ್ರಳಯವಾಗುತ್ತೆ. ಶಾಶ್ವತವಾಗಿರ್ತಕ್ಕಂಥದ್ದು ಆದಿಲೋಕ, ಅನುಪಾದಕ ಲೋಕ. ಇಲ್ಲಿ ಆದಿಲೋಕ ಅಂತಕ್ಕಂಥ ಇದ್ರ ವಿವರಣೆ ವಿಷಯ ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ವಿಷ್ಣು ಲೋಕದಲ್ಲಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಗೊತ್ತಿದೆ. ನಮ್ಮ ತೀಸಾಫಲ್ ಸೊಸೈಟಿಯ ಉತ್ತಮವಾಗಿ ಮುಂದುವರೆದಿರ್ತಕ್ಕಂಥವ್ರು ಸ್ವಲ್ಪ ಗೊತ್ತಿದೆ, ಅವ್ರು ಹೇಳ್ತಾರೆ. ಇವೆಲ್ಲ ಸಾಧಾರಣವಾಗಿರ್ತಕ್ಕಂಥವ್ರಿಗೂ ಗೊತ್ತಾಗಿದೆ. ಇಲ್ಲಿ ಅನುಪಾದಕ ಲೋಕದಲ್ಲಿ ವಿಷ್ಣುವು ವಾಸಸ್ಥಳ. ಯಾವಾಗ ಈ ಪ್ರಳಯವಾಗುತ್ತೋ, ಪ್ರಳಯವಾದಾಗ ಈ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಪಂಚಭೂತಗಳು ಪೂರ್ಣವಾಗಿ ಪ್ರಳಯವಾಗಿ ವಿಷ್ಣು ಲೋಕದಲ್ಲಿ ವಿಷ್ಣುವು ಅದನ್ನ ಗರ್ಭದಲ್ಲಿ ಇಟ್ಟುಬಿಟ್ಟು ಪೋಷಣೆ ಮಾಡ್ತಾ ಇರ್ತಾರೆ ಅಂತ ಅನ್ನೋದು ನಮ್ಮ ಯಾವ ಪುರಾಣಗಳಲ್ಲೂ ಇದೆ, ನಮ್ಮ ಸೊಸೈಟಿಯಲ್ಲೂ ಸಮೇತ ಆ ರೀತಿ ಬರುತ್ತೆ. ಇದು ಈ ಮೂರು ಮುಖ್ಯವಾಗಿರ್ತಕ್ಕಂಥ ವಿಭಾಗಗಳು ಅಂತಕ್ಕಂಥ ತಿಳ್ಕೊಂಡ್ರೆ ಇದುವರೆಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ಇಲ್ಲಿ ಪುರುಷಾತ್ಮ ಹಿಂಗ್ ಬಂತು, ಅಂತರಾತ್ಮ ಅಂತಂದ್ರೆ ಇಲ್ಲಿಂದ ಇಲ್ಲಿ ವ್ಯಾಪ್ತಿ, ಆಮೇಲೆ ದೇಹಾತ್ಮ ಅಂತಂದ್ರೆ ಏನು, ಈ ಸೃಷ್ಟಿ ಆಗತಕ್ಕಂಥದ್ದು ಮಾತ್ರನೇ ಇವತ್ತು ಹೇಳ್ತಾ ಇರೋದು, ತಿಳ್ಕೊಳ್ತಾ ಇರೋದು. ಆಮೇಲೆ ಮನುಷ್ಯನು ಹೆಂಗ್ ಬಂದ, ಯಾವ ರೀತಿ ಬಂದ್ರು ಅಂತಕ್ಕಂಥದ್ದು ಮುಂದಿನ ಇದರಲ್ಲಿ ಬರುತ್ತೆ. ಅದು ಇದು ಸೃಷ್ಟಿ ಹೆಂಗೆ ಆಯ್ತು ಏನು ಅಂತಕ್ಕಂಥದ್ರ ಬಗ್ಗೆ ಹೇಳ್ಕೊಳ್ತಾ ಇದ್ದಾರೆ. ಇದರಲ್ಲಿ ಬರ್ತಕ್ಕಂಥ ವಿವರಣೆ ಇಷ್ಟು. ಹೇಗೆ ನಿರ್ಮಾಣವಾಗುತ್ತದೆ ಎಂಬ ಅಂಶವನ್ನು ಗಮನಿಸೋಣ. ಮೇಲಿನ ತ್ರಿಪುಟಿಯ ಪ್ರಜ್ಞೆಯು ಇನ್ನೂ ಶೈಷಾ ವ್ಯವಸ್ಥೆಯಲ್ಲೇ ಇರುತ್ತದೆ. ಮೇಲಿನ ತ್ರಿಪುಟಿ ಅಂತಂದ್ರೆ ಇದು ಈ ಮೂರು ಇರ್ತಕ್ಕಂಥದ್ದು ತ್ರಿಪುಟಿ ಇನ್ನು ಶೈಷಾ ವ್ಯವಸ್ಥೆಯಲ್ಲಿ ಅಂದ್ರೆ ಮಗು ಹಾಗೆ ಇರುತ್ತದೆ. ಅದನ್ನು ಆವರಿಸಿರುವ ವಿಷ್ಣುವಿನ ಚೈತನ್ಯದ ಶಾಖದಿಂದ ಅಂತರಾತ್ಮನ ಪ್ರಜ್ಞೆಯೊಳಕ್ಕೆ ಅಸ್ಪಷ್ಟವಾದ ಅಲೆಗಳು ಏಳುತ್ತವೆ. ಅಂತರಾತ್ಮನ ಪ್ರಜ್ಞೆಗೆ ಅಸ್ಪಷ್ಟವಾಗಿ ಅದು ಮೇಲುತ್ತೇಳುತ್ತೆ. ಮುಂದೆ ಸಂಭವಿಸುವ ಪ್ರಜ್ಞಾವತ್ತಾದ ಬಾಹ್ಯ ವ್ಯಾಪಾರಿಗಳೆಲ್ಲ ಇದು ಮುನ್ಸೂಚನೆಯಂತೆ ಇರುತ್ತದೆ. ಅಂತರಾತ್ಮನ ಪ್ರಜ್ಞೆಗೆ ಆಕಾಶ ತತ್ವ, ವಾಯುತತ್ವ, ತೇಜಸ್ಸು ತತ್ವಗಳ ಅಣುಗಳು ತ್ರಿಪುಟಿಯು ಅಧಿಷ್ಠಾನವಾಗುತ್ತಿರುವ ಅಂಶವನ್ನು ಮರೆಯಕೂಡದು. ಈಗ ವಾಯುತತ್ವ ಅಂದ್ರೆ ಬುದ್ಧಿಲೋಕದಲ್ಲಿ ವಾಯುತತ್ವ ಪ್ರಕೃತಿಯಿಂದ ಮಾಡಲ್ಪಟ್ಟ ಸ್ವರ್ಣವರ್ಣದ ಸೂತ್ರವು ಕೆಳಕ್ಕೆ ಇಳಿದು, ನೋಡಿ ಬುದ್ಧಿ ಇದು ಬುದ್ಧಿಲೋಕದಿಂದ ಇರ್ತಕ್ಕಂಥದ್ದು. ಇಲ್ಲಿಂದ ಒಂದು ಅಣು ಕೆಳಕ್ಕೆ ಇಳಿದು ಬುದ್ಧಿ ಪ್ರಕೃತಿಯಿಂದ ಮೇಲ್ಪಟ್ಟ ಸ್ವರ್ಣವರ್ಣದ ಸೂತ್ರವು ಕೆಳಕ್ಕೆ ಇಳಿದು, ಇಲ್ಲಿ ಬುದ್ಧಿರ್ತಕ್ಕಂಥದ್ದು ಇಲ್ಲಿ ಸೂತ್ರ ಇಲ್ಲಿಗೆ ಒಂದು ಕೆಳಕ್ಕೆ ಇಳಿದು ರೂಪಲೋಕದ ಒಂದು ಅಣುವನ್ನು, ರೂಪಲೋಕ ನೋಡಿ, ರೂಪಲೋಕದ ಒಂದು ಅಣುವನ್ನು ಇದು ಕೆಳಕ್ಕೆ ಇಳಿದು ಈ ಒಂದು ಅಣುವನ್ನು ಸಂಬಂಧಿಸಿಕೊಳ್ಳುತ್ತದೆ. ಅದರ ಜೊತೆಗೆ ಅದು ಸೇರ್ಕೊಳ್ಳುತ್ತೆ. ಈ ರೂಪ ಮನಸ್ಸಿನ ಬೀಜವು ಸಂಸರಣವು ಮುಂದುವರೆದಂತೆಲ್ಲ ಆ ಬೀಜ ಸಂಸರಣ ಬೆಳವಣಿಗೆ ಆದಷ್ಟು ಎಲ್ಲ ದೇಹಾತ್ಮನ ಯೋಚನಾ ತರಂಗಗಳಿಗೆ, ದೇಹಾತ್ಮ ಅಂತಕ್ಕಂಥದ್ದು ಇರ್ತಕ್ಕಂಥದ್ದನ್ನ ಸಂಸರಣೆಯ ದೇಹಾತ್ಮನ ಯೋಚನಾ ತರಂಗಗಳಿಗೆ ಕೇಂದ್ರವಾಗಿ ಕಾಲಕ್ರಮದಲ್ಲಿ ವಿಚಾರ ಪ್ರವೃತ್ತಿಯನ್ನು ಬೆಳೆಸಲು ಕಾರಣವಾಗುತ್ತದೆ. ಮೇಲೆ ಪ್ರಸ್ತಾಪಿಸಲ್ಪಟ್ಟ ಸ್ವರ್ಣವರ್ಣದ ಬುದ್ಧಿ ಸೂತ್ರವು ಕಾಲಕ್ರಮದಲ್ಲಿ ಕಾಮಲೋಕಕ್ಕೆ ಇಳಿದು, ನೋಡಿ ಇಲ್ಲಿಗೆ ಬಂತು, ಮನೋಲೋಕಕ್ಕೆ ಬಂದು ಕಾಲಕ್ರಮದಲ್ಲಿ ಕಾಮಲೋಕಕ್ಕೆ ಇಲ್ಲಿಗೆ ಇಳಿದು ರೂಪಲೋಕದಿಂದ ಕಾಮಲೋಕಕ್ಕೆ ಇಳಿದು ಇಲ್ಲಿ ಒಂದು ಪರಮಾಣುವಿನ ಜೊತೆಗೆ ಸಂಬಂಧಿಸಿಕೊಳ್ಳಲು ಬರುತ್ತದೆ. ಈ ಪರಮಾಣುವು ಕಾಲಾನುಗುಣ್ಯವಾಗಿ ಆಸೆಯ ಕೇಂದ್ರವಾಗುತ್ತದೆ. ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೂ ಮನುಷ್ಯರು ಹುಟ್ಟಿಲ್ಲ, ಆ ಲೋಕಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಣುಗಳು ಪೂರ್ಣವಾಗಿ ಬೆಳವಣಿಗೆ ಆಗುವುದು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ
ಕಾಮಲೋಕಕ್ಕೆ ಒಂದು ಇಳಿದಾಗ ಈ ಕಾಮಲೋಕದೇನು ಆಸೆಗೆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಇಲ್ಲಿ ಪೂರ್ಣವಾಗಿ ಈ ಲೋಕದಲ್ಲಿ ಇರುತ್ತೆ. ಅದು ತುಂಬುತ್ತಾ ಇದೆ. ಯಾರು ಇದನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಂತಂದ್ರೆ ನಮ್ಮ ಬ್ರಹ್ಮನು. ಈ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮ. ಯಾವ ಲೋಕದಲ್ಲಿ ಏನೇನು ವಿಷಯಗಳಿರಬೇಕು ಅಂತಕ್ಕಂಥದ್ದು ಇಲ್ಲಿಗೆ ಇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಆಸೆಗಳು ಅಂತಕ್ಕಂಥದ್ದು ಕೇಂದ್ರವಾಗಿ ಆಸೆಗಳು ತುಂಬಾ ಅದರಲ್ಲಿ ಇರುತ್ತವೆ. ಯಾವ ಲೋಕದಲ್ಲಿ? ಕಾಮಲೋಕದಲ್ಲಿ. ಇಲ್ಲಿ ಆಮೇಲೆ ಆಸೆ ಕೇಂದ್ರವಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಅಣುವು ಜೊತೆಗೆ ಅದು ಬಂದಾಗ ಎರಡೂ ಸೇರಿ ಆಸೆಗಳ ರೀತಿಯಲ್ಲಿ ಅದು ಪರಿವರ್ತನೆ ಆಗುತ್ತೆ. ಯಾವುದು? ಆ ಲೋಕ ಪೂರ್ತಿಯಾಗಿ ಆ ಅಣುಗಳೇ ಇರುತ್ತದೆ. ಪುನಃ ಆ ಬುದ್ಧಿ ಸೂತ್ರವು ಇನ್ನೂ ಮುಂದುವರೆದು ಭೂಲೋಕಕ್ಕೆ ಇಳಿದು ಒಂದು ಸ್ಥೂಲ ಲೋಕದ ಪರಮಾಣುವನಿಗೆ ಸೇರಿಕೊಳ್ಳುತ್ತದೆ. ನೋಡಿ, ಇದ್ರ ಜೊತೆಗೆ ಸೇರಿಕೊಂಡು ಕಾಮಲೋಕಕ್ಕೆ ಬಂತು. ಕಾಮಲೋಕದಿಂದ ಸ್ಥೂಲ ಲೋಕಕ್ಕೆ ಇಳಿದು ಸೇರಿಕೊಳ್ಳುತ್ತದೆ. ಇದು ಸ್ಥೂಲ ದೇಹಕ್ಕೆ ದೇಹ ಬೀಜವಾಗಿ, ಸ್ಥೂಲ ಲೋಕದಲ್ಲಿ ಈ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಬೀಜ ರೂಪದಲ್ಲಿ ಬೀಜವಾಗಿ ಇಲ್ಲಿ ಪರಿಣಾಮ ಬರುತ್ತೆ. ಕಾಲಕ್ರಮದಲ್ಲಿ ಸ್ಥೂಲ ಲೋಕದ ಪ್ರಜ್ಞೆಯ ಕೇಂದ್ರವಾಗಿ ಅದು ದಿನಗಳು ಕಳೆಯಬೇಕು. ಕಾಲಕ್ರಮದಲ್ಲಿ ಆ ಕೇಂದ್ರದ ಮಾರ್ಪಾಟಾಗುತ್ತದೆ. ಸ್ಥೂಲ ಲೋಕದ ಪ್ರಜ್ಞೆಯ ಕೇಂದ್ರವಾಗಿ ಮಾರ್ಪಾಟಾಗುತ್ತದೆ. ಈ ಬೀಜ ಇದೆಯಲ್ಲ, ಇದು ಪ್ರಜ್ಞೆಯಾಗಿ ಮಾರ್ಪಾಟಾಗುತ್ತದೆ. ಆ ಬೀಜ ಆಸೆಗಳು, ಯೋಚನೆಗಳು ಇವೆಲ್ಲವೂ ಈ ಬೀಜಗಳ ಮುಖಾಂತರ ಅದು ಬಂದಿರುತ್ತೆ. ಇಲ್ಲಿ ಬಂದು ಪ್ರಜ್ಞೆ ಅಂತಕ್ಕಂಥದ್ದಾಗೆ ಉದ್ಭವವಾಗುತ್ತೆ. ಅಲ್ಲಿಗೆ ಈ ಮೂರು ಆಸೆ, ಯೋಚನೆ, ಪ್ರಜ್ಞೆ ಅಂತಕ್ಕಂಥ ಪೂರ್ವವಾಗಿ ಈ ಸ್ಥೂಲ ಲೋಕದ ಬೀಜ ರೂಪದಲ್ಲಿ ಇರುತ್ತದೆ. ಈ ಕೆಳಗಿನ ತ್ರಿಪುಟಿಗೆ ಮೇಲಿನ ತ್ರಿಪುಟಿ ಅಥವಾ ಅಂತರಾತ್ಮನ ಬುದ್ಧಿ ಮುಖದಿಂದ ಬಂದಿರುವ ಸೂತ್ರವು ಸಂಬಂಧವನ್ನು ಕಲ್ಪಿಸಿದೆ. ಈ ಎರಡು ತ್ರಿಪುಟಿಗಳನ್ನು ಸಂಬಂಧಿಸಿರುವ ಬುದ್ಧಿ ತತ್ವದ ಪ್ರಕೃತಿಯಿಂದ ಮಾಡಲ್ಪಟ್ಟ ದಾರಕ್ಕೆ ಸೂತ್ರಾತ್ಮ ಎಂದು ಹೆಸರು. ಇಲ್ಲಿ ಸೂತ್ರಾತ್ಮ ಅಂತಕ್ಕಂಥದ್ದು ಏನು, ಹೇಗಪ್ಪ ಅಂತ ಅನ್ನೋದಂದ್ರೆ, ನೋಡಿ, ಅರೂಪ ಲೋಕದಿಂದ ಆ ಬೀಜವು ಯೋಚನೆಗಳು ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾರಿಯರ್ ಮಾಡ್ಕೊಂಡು ಬರುತ್ತೆ. ಒಂದು ಕಾಮಲೋಕದಲ್ಲಿ ಆ ಯೋಚನೆಗಳ ಜೊತೆಗೆ ಆ ಆಸೆ, ಆಕಾಂಕ್ಷೆಗಳು ಅವೆರಡೂ ಸೇರಿಕೊಂಡು ಇದು ಕಾಮಲೋಕದಲ್ಲಿ ಆಸೆಗಳಾಗುತ್ತವೆ. ಸ್ಥೂಲ ಲೋಕಕ್ಕೆ ಬಂದಾಗ ಈ ಯೋಚನೆಗಳು, ಆಸೆಗಳು ಇವೆಲ್ಲವೂ ಪ್ರಜ್ಞಾ ರೂಪದಲ್ಲಿ ಬೆಳವಣಿಗೆ ಆಗುತ್ತದೆ. ಅಲ್ಲಿ ನಾವು ಪೃಥ್ವಿ ಲೋಕದಲ್ಲಿ, ನಾವು ವಾಸ ಮಾಡ್ತಕ್ಕಂಥ ಈ ಲೋಕದಲ್ಲಿ ಇವೆಲ್ಲವನ್ನು ಒಂದರಲ್ಲಿ ಒಂದು ಸೇರಿಕೊಂಡು ಬಂದಿರತಕ್ಕಂಥದಕ್ಕೆ ಸೂತ್ರಾತ್ಮ ಅಂತಕ್ಕಂಥದ್ದು. ಬುದ್ಧಿ ಲೋಕದಿಂದ ಬಂದಿರತಕ್ಕಂಥದ್ದು ಇವು ಮೂರು ಒಂದರಲ್ಲಿ ಒಂದು ಸೇರಿಕೊಂಡು ಇದಕ್ಕೆ ಸೂತ್ರಾತ್ಮ ಅಂತ ಕರೆಯುತ್ತಾರೆ. ನೋಡಿ, ಇಲ್ಲಿ ಮನಸ್ಸು ರೂಪಲೋಕಕ್ಕೆ ಬಂದಾಗ, ಮನೋಲೋಕದಲ್ಲಿ ಸ್ವರ್ಗದ ಯಾವುದೂ ಏನಿಲ್ಲ, ಸ್ವಚ್ಛವಾಗಿರ್ತಕ್ಕಂಥದ್ದು. ರೂಪಲೋಕಕ್ಕೆ ಇಳಿದಾಗ ಯೋಚನೆಗಳಾಗಿ ಪರಿವರ್ತನೆ ಹೊಂದುತ್ತದೆ. ಯೋಚನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಣುಗಳು ಆ ಲೋಕದಲ್ಲಿ ಪೂರ್ಣವಾಗಿ ನೆಲೆಸುತ್ತವೆ. ಲೋಕಗಳಲ್ಲಿ ಆ ಸಾಮಗ್ರಿಗಳನ್ನು ತುಂಬುವುದೇ ಇವಾಗ ಆಗ್ತಾ ಇರೋದು. ಅಲ್ಲಿಂದ ಒಂದು ಬಿಂದುವನ್ನು ಸೇರಿಕೊಂಡು ಕಾಮಲೋಕಕ್ಕೆ ಬಂದು ಅಲ್ಲಿ ಆಸೆಗಳು ಕೇಂದ್ರವಾಗುತ್ತದೆ. ಕಾಮಲೋಕದಲ್ಲಿ ಆಸೆಗಳು ಕೇಂದ್ರವಾಗಿ ಆ ಅಣುಗಳೆಲ್ಲ ತುಂಬಾ ಇರತಕ್ಕಂಥದ್ದು. ಕಾಮಲೋಕದಲ್ಲಿ ಆಸೆಗಳು ಅಂತಕ್ಕಂಥದ್ದು ಮೆಟೀರಿಯಲ್ಸ್ ತುಂಬಾ ಇರ್ತಕ್ಕಂಥದ್ದು. ಆಮೇಲೆ ಸ್ಥೂಲ ಲೋಕಕ್ಕೆ ಬಂದು ಪ್ರಜ್ಞೆಯಾಗುತ್ತದೆ. ಆಸೆ, ಯೋಚನೆ ಇವೆಲ್ಲ ಸೇರ್ಕೊಂಡು ಪ್ರಜ್ಞೆ ಅಂತಕ್ಕಂಥದ್ದು ಇಲ್ಲಿ ಉದ್ಭವ ಆಗುತ್ತೆ. ಪ್ರಜ್ಞೆ ಅಂತಂದ್ರೆ ಯಾವುದಾದ್ರೂ ಏನ್ ಕೆಲಸ ಮಾಡ್ಬೇಕಾದ್ರೆ ನಮಗೆ ಪ್ರಜ್ಞೆ ಅಂತಕ್ಕಂಥದ್ದು ಉಪಯೋಗಿಸ್ಬೇಕು. ಆ ಪ್ರಜ್ಞೆ ಯಾಕಂದ್ರೆ ಅಲ್ಲಿ ಪ್ರಜ್ಞೆ ಅಂತ ಬಂದಿದ್ದು ಸ್ಥೂಲ ಲೋಕದಲ್ಲೇ ಜನರ ನಂತರ ಜೀವ ಮಾಡತಕ್ಕಂಥದ್ದು. ಅವರಿಗೆ ಜೀವನ ಮಾಡಬೇಕಾದ್ರೆ ಪ್ರಜ್ಞೆ ಅಂತಕ್ಕಂಥದ್ದು ಅವಶ್ಯಕವಿದೆ. ಆದ್ರಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಣುಗಳು ಪೂರ್ಣವಾಗಿ ಪ್ರಜ್ಞೆಯಾಗಿರುತ್ತದೆ ಸ್ಥೂಲ ಲೋಕದಲ್ಲಿ. ಆಮೇಲೆ ಇದಕ್ಕೆ ದೇಹಾತ್ಮ, ಇವು ಮೂರು ಸೇರಿಕೊಂಡಿರ್ತಕ್ಕಂಥದ್ದಕ್ಕೆ ನೋಡಿ, ಇಲ್ಲಿ ದೇಹಾತ್ಮ, ಇದು ಸ್ಥೂಲ ಲೋಕ, ಕಾಮಲೋಕ, ರೂಪಲೋಕ, ಇಲ್ಲಿ ಇಷ್ಟು ಮಾತ್ರ ಇದು ತೋರಿಸಿದ್ದಾರೆ ನೋಡಿ. ಇದು ದೇಹಾತ್ಮವಾಗುತ್ತೆ. ಈ ದೇಹಾತ್ಮಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಪೂರ್ಣವಾಗಿ ಈ ಎರಡೂವರೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅರ್ಧಕ್ಕೆ ಕೆಳಗಡೆಗೆ ರೂಪಲೋಕ ಇರೋದು. ರೂಪಲೋಕ, ಕಾಮಲೋಕ, ಸ್ಥೂಲ ಲೋಕ, ಈ ಎರಡೂವರೆ ಲೋಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು
ದೇಹಾತ್ಮ. ಈ ದೇಹಾತ್ಮದಲ್ಲಿ ಇಂತಹ ಮೆಟೀರಿಯಲ್ಸ್ ಆ ಲೋಕದಲ್ಲಿ ಇರುತ್ತೆ. ನಂತರ ಹುಟ್ಟುವಾಗ ಆ ಮನುಷ್ಯನ ಯಾವ ಆಗಿರಬೇಕು, ಯಾವ ಉಪಯೋಗಿಸಬೇಕು ಅಂತಕ್ಕಂಥದ್ದು ನಂತರ ಬರುತ್ತೆ. ಇಷ್ಟ ಆಯ್ತು. ಇದು ಏಕೆಂದ್ರೆ ಈ 3 ದೇಹ ಬೀಜಗಳನ್ನು ಮಣಿಗಳಂತೆ ಪೋಣಿಸಿಕೊಂಡಿರುವ ಸೂತ್ರವು ಇದು ಸೂತ್ರಾತ್ಮ ಅಂತ ಹೇಳಿದ್ರೆ ಇದು ಸೂತ್ರಾತ್ಮ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯಾಂಶವಿದು. ಮೇಲಿನ ತ್ರಿಪುಟಿಯನ್ನು ಸಂಬಂಧಿಸಿರುವ ಸೂತ್ರವು ಅನುಪಾದಕ ತತ್ವ ಪ್ರಕೃತಿಯಿಂದ ಮಾಡಲ್ಪಟ್ಟಿದ್ದು. ಇಲ್ಲಿ ಈ ಸೂತ್ರ ಇದೆಯಲ್ಲ, ಈ ಸೂತ್ರ ಅನುಪಾದಕ ಲೋಕದಿಂದ ಮಾಡಲ್ಪಟ್ಟ ಮೂಲ ಅನುಪಾದಕ ಲೋಕದಿಂದ ಈ ಸೂತ್ರವು ಬಂತು. ತತ್ವ ಪ್ರಕೃತಿಯಿಂದ ಮಾಡಲ್ಪಟ್ಟಿದ್ದು. ಅನುಪಾದಕ ತತ್ವದ ಪ್ರಕೃತಿಯಿಂದ ಈ ಸೂತ್ರವು ಮಾಡಲ್ಪಟ್ಟಿತು. ಅನುಪಾದಕ ಲೋಕವು ವಿಷ್ಣುವಿನ ವಾಸಸ್ಥಾನ ಎಂದರೆ ಚಿತ್ ಅಥವಾ ಅರಿವಿನ ನಿಜವಾದ ಕೇಂದ್ರ. ಚಿತ್ ಅಂತಂದ್ರೆ ವಿಷ್ಣುವಿನ ಇದು ಆ ಒಂದು ಕೇಂದ್ರವಾಗಿರುತ್ತದೆ. ನಿಜವಾದ ಕೆಳಗಿನ ತ್ರಿಪುಟಿಯನ್ನು ಸಂಬಂಧಿಸಿರುವ ಸೂತ್ರವು ವಾಯುತತ್ವ ಪ್ರಕೃತಿ ಅಥವಾ ಬುದ್ಧಿಯಿಂದ ಮಾಡಲ್ಪಟ್ಟಿದ್ದು. ಸೂತ್ರಾತ್ಮಕಂಥದ್ದು ಮುಖ್ಯವಾಗಿ ಬುದ್ಧಿ ತತ್ವದಿಂದ ಬಂದಿರತಕ್ಕಂತಹದ್ದು ಆಗಿರುತ್ತದೆ. ಬುದ್ಧಿ ನೋಡಿ, ಇಲ್ಲಿಂದ ಈ ಸೂತ್ರಾತ್ಮಕ ಮೂಲ ಇದು ಬುದ್ಧಿಯಿಂದನೇ ಒಂದು ಕ್ಯಾರಿಯರ್ ಮಾಡ್ಕೊಂಡು ಬಂದು ಆ ರೂಪಲೋಕದಲ್ಲಿ ಆಮೇಲೆ ರೂಪಲೋಕಕ್ಕೆ ಬಂದು, ಆಮೇಲೆ ಕಾಮಲೋಕಕ್ಕೆ ಬಂದು, ಆಮೇಲೆ ಸ್ಥೂಲ ಲೋಕಕ್ಕೆ ಬಂತು. ಇದೆಲ್ಲ ಮೂಲ ಅಂತಂದ್ರೆ ಬುದ್ಧಿ ತತ್ವ, ಬುದ್ಧಿ ಲೋಕದಿಂದ ಬಂದಿರತಕ್ಕಂಥದ್ದು. ನೋಡಿ, ಇದು ಒಂದರಲ್ಲಿ ಒಂದು ಸೇರಿಸ್ಕೊಂಡು ಈ ರೀತಿ ಬಂದಾಗ ಇದು 3 ವಿಭಾಗಗಳಾಗಿ ಅದನ್ನ ಆ ನಂತರ ಪೂರ್ಣವಾಗಿ ಕೆಲಸ ಮಾಡುವುದಕ್ಕಾಗಿ ಅದು ಸಂಬಂಧ ಚೈತನ್ಯ ಪೂರ್ಣವಾಗಿ ಸ್ಥೂಲ ಲೋಕದಲ್ಲಿ ಇರುತ್ತದೆ. ಬುದ್ಧಿಯು ಚಿದಂಶದ ಪ್ರತಿಬಿಂಬ. ಚಿದಂಶ ಅಂತಂದ್ರೆ ವಿಷ್ಣುವಿನ ಪ್ರತಿಬಿಂಬ. ಅದು ಬುದ್ಧಿ ಬುದ್ಧಿ ಅಂತಂದ್ರೆ ವಿಷ್ಣುವಿನ ಪ್ರತಿಬಿಂಬ. ಈ ಸೂತ್ರವು ಪ್ರತಿ ದೇಹದಲ್ಲಿ ಶಾಖೋಪಶಾಖೆಗಳಾಗಿ ಕವಲೊಡೆದು ದೇಹವನ್ನೆಲ್ಲ ವ್ಯಾಪಿಸಿದೆ. ಇಲ್ಲಿ ನೋಡಿ, ಮುಂದೆ ಈ ಲೋಕದಲ್ಲಿ ಪೂರ್ಣವಾಗಿರತಕ್ಕಂಥದ್ದು ಈ ಬುದ್ಧಿ ಅಂತಕ್ಕಂಥದ್ದು. ನಂತರ ನಮ್ಮ ದೇಹದಲ್ಲಿ ಶಾಖೋಪಶಾಖೆಗಳಾಗಿ ಪೂರ್ಣವಾಗಿ ಇರುತ್ತೆ. ಇದನ್ನೇ ಕೃಷ್ಣ ಇದರಲ್ಲಿ ಭಗವದ್ಗೀತೆಯಲ್ಲಿ ಊರ್ಧ್ವ ಮೂಲ ಮಧುಶಾಖಂ ಅಂತ ಹೇಳ್ತಾರಲ್ಲ, ಬೇರೆ ಇರುವುದ ಮೇಲೆ ಶಾಖೋಪಶಾಖೆಗಳಾಗಿ ಪೂರ್ಣವಾಗಿ ಇದನ್ನ ಪೂರ್ತಿಯಾಗಿ ಬಂದಿರತಕ್ಕಂಥದ್ದು ಅಂತ ಹೇಳುವುದು ಈ ತತ್ವ ಅರ್ಥವಾಗುವ ರೀತಿಯಲ್ಲಿ ಅಲ್ಲಿ ಭಗವದ್ಗೀತೆ ಹೇಳಿರ್ತಕ್ಕಂಥದ್ದು. ಶಾಖೋಪಶಾಖೆಗಳಾಗಿ ಬೆಳವಣಿಗೆ ಆಗಿರತಕ್ಕಂಥದ್ದು. ಇಲ್ಲಿ ಮೂಲ ಬೇರೆ ಇರುವುದು ವಿಷ್ಣು ಲೋಕದಲ್ಲಿ ಅನ್ನೋದು ಇದರ ಅರ್ಥ. ಶಾಖೋಪಶಾಖೆಗಳಾಗಿ ಕವಲು ಒಡೆದು ದೇಹಗಳನ್ನೆಲ್ಲ ವ್ಯಾಪಿಸಿದೆ. ಕವಲು ಒಡೆದು ಅಂದ್ರೆ ಕೊಂಬೆಗಳಲ್ಲಿ ಒಂದಕ್ಕೊಂದೊಂದು ಹೊಗಳಿಲ್ವಾ, ಹಾಗೆ ಬೇರು ಮಾತ್ರ ಮೇಲ್ಗಡೆ ಕೆಳಗಡೆ ಕೊಂಬೆಗಳು ಹೊಡೆದಂಗೆ ಈ ರೀತಿ ಬಂದಿದೆ. ನರಮಂಡಲವೆಲ್ಲ ಆಚ್ಛಾದಿಸಿ ಮೈಯೆಲ್ಲ ಅರಿವುಂಟು ಮಾಡುತ್ತದೆ ಕಾರಣವಾಗಿದೆ. ಇಲ್ಲಿ ಇದು ದೇಹದ ಎಲ್ಲಾ ಕಡೆಗೂ ಹೋಗಿಬಿಟ್ಟು ಆ ಅರಿವು ಅಂತಕ್ಕಂಥದ್ದು ಗೊತ್ತಾಗ್ಬೇಕಾದ್ರೆ ಇದೇ ಮೂಲ ಕಾರಣ. ಮನುಷ್ಯನಿಗೂ ಈಗ ಸದ್ಯಕ್ಕೆ ಲೋಕಗಳಲ್ಲಿದೆ, ನಂತರ ಮನುಷ್ಯನಿಗೂ ಸಮೇತ ಅರಿವು ಉಂಟಾಗ್ಬೇಕಾದ್ರೆ ನಮ್ಮ ನರಮಂಡಲದಲ್ಲಿ ಪ್ರತಿಯೊಂದು ಕಡೆನೂ ಆ ಶಕ್ತಿ ಸಾಮರ್ಥ್ಯ ಪೂರ್ಣವಾಗಿ ತುಂಬಿಕೊಂಡಿರುವುದರಿಂದ ಅರಿವು ನಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಪಾದದಲ್ಲಿ ಎಲ್ಲ ಒಂದು ಇರುವೆ ಸೀಮೆ ಬರ್ಲಿ ತಕ್ಷಣ ಗೊತ್ತಾಗುತ್ತೆ. ಯಾಕೆ? ಆ ಅರಿವು ಅಂತಕ್ಕಂಥದ್ದು ಪೂರ್ಣವಾಗಿ ಹಬ್ಬಿರುವುದರಿಂದ ಅದು ನಮ್ಮ ಮೇಲೆ. ಈಗ ನಮಗೆ ಒಂದು ಮುಖ್ಯವಾಗಿ ಹೇಳ್ತೀನಿ, ಈ ಗಾಳಿ ಅನ್ನೋದು ಇದೆಯಲ್ಲ, ಗಾಳಿ ನಮ್ಮ ಮೇಲೆ ಎಷ್ಟಿದೆ ಅಂತಂದ್ರೆ 24 ಕೆಜಿಗಳಷ್ಟು ಭಾರ ನಮ್ಮ ಮೇಲೆ ಇದೆ. ಆದ್ರೂ ನಮಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವಾಗ ಗೊತ್ತಾಯ್ತಪ್ಪ ಅಂತಂದ್ರೆ, ನಾವು ಮೋಟ್ರು ನೀರೆತ್ತು ಪಂಪ್ ಇಡ್ತೇವೆ ನೋಡಿ, 24 ಅಡಿ ಮೇಲ್ಗಡೆಯಿಂದ ಕೆಳಗಡೆ ಮಾತ್ರ 24 ಅಡಿ ನೀರು ಮೇಲೆ ಕೆಳೆಯುತ್ತೆ. ಈ ಕೆಳಗಡೆ ಇದ್ರೆ ಮೇಲಕ್ಕೆ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಈ ಗಾಳಿ ಒತ್ತಡ ಅಷ್ಟಿದೆ. ಆ ಗಾಳಿ ಒತ್ತಡ ಅದ್ರ ಮೇಲೆ ಬೀಳ್ತಾ ಇರೋದ್ರಿಂದ ಈ ಶೂನ್ಯ ಮಾಡಿದಾಗ ಅದ್ರ ಮೇಲಕ್ಕೆ ಬರುತ್ತೆ. ಇನ್ನೂ ಕೆಳಗಡೆ ಬರಬೇಕಂದ್ರೆ ಆ ಪಂಪ್ ಅನ್ನು ನಾವು ಕೆಳಗಡೆ ಇಳಿಸ್ಬೇಕು. ಇದು ತಿಳ್ಕೊಂಡಿದ್ದಾದ್ಮೇಲೆ ನಮ್ಮ ಮೇಲೆ ಎಷ್ಟು ಗಾಳಿ ಭಾರ ಇದೆ ಅಂತಂದ್ರೆ ವಿಜ್ಞಾನಿಗಳು ಕಂಡು ಹೇಳಿದ್ರು. ಹಾಗೆ ನಮಗೆ ಗೊತ್ತಾಗದ್ರೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಅರಿವು ಅಂತಕ್ಕಂಥ ಇದೆಲ್ಲ ಈ ರೀತಿ ಆವರಿಸಿಕೊಂಡಿರುತ್ತದೆ. ಈಗ ನಾನು ಎಂದು ನಾವು ಕರೆಯುವ ದೇಹಾತ್ಮವು ಅಂತರಾತ್ಮನ ಒಂದು ಕಿರಣ ಮಾತ್ರ. ನಾನು ಅಂತಕ್ಕಂಥದ್ದು ಬಂತಲ್ಲ, ದೇಹಾತ್ಮಕ್ಕೆ ಅಂತರಾತ್ಮನ ಒಂದು ಕಿರಣ ನಮ್ಮ ಹತ್ರ ಕೆಲಸ ಮಾಡ್ತಾರೆ.
ಅಂತರಾತ್ಮನ ಒಂದು ಕಿರಣ ಮಾತ್ರ ಈ ದೇಹಾತ್ಮದಲ್ಲಿ ಕೆಲಸ ಮಾಡ್ತಾ ಇದೆ. ಅಂತರಾತ್ಮನೂ ಸಹ ಅನುಪಾದಕ ಲೋಕದಲ್ಲಿ ವಾಸಿಸುವ ಪುರುಷಾತ್ಮನು ಅನುಪಾದಕ ಲೋಕದಲ್ಲೇನೋ ಪುರುಷಾತ್ಮನ ಕಿಡಿ ಅದು ಇಲ್ಲಿ ಬಂದಿದೆ. ಬಂದು ಒಂದು ಕಿರಣ ಮಾತ್ರ ಅಥವಾ ಬಿಂಬ ಪ್ರತಿಬಿಂಬ ನ್ಯಾಯದಂತೆ. ಬಿಂಬ ಪ್ರತಿಬಿಂಬ, ಬಿಂಬ ಅಂತಕ್ಕಂಥದ್ದು ಸ್ಪಷ್ಟವಾಗಿರೋದು, ಪ್ರತಿಬಿಂಬ ಅಂದ್ರೆ ಅದರದ್ದು ಛಾಯೆ, ನೆರಳು ನೆರಳು. ನೋಡಿ, ಅಂತರಾತ್ಮನು ಪುರುಷಾತ್ಮನ ಪ್ರತಿಬಿಂಬ, ಅಂತರಾತ್ಮನು ಪುರುಷಾತ್ಮನ ಪ್ರತಿಬಿಂಬ, ದೇಹಾತ್ಮನು ಅಂತರಾತ್ಮನ ಪ್ರತಿಬಿಂಬ, ದೇಹಾತ್ಮನ ಅಂತರಾತ್ಮನ ಪ್ರತಿಬಿಂಬ. ಈ ಕ್ಲಿಷ್ಟವಾದ ಸಂಬಂಧವನ್ನು ಒಂದು ಉದಾಹರಣೆಯ ಮೂಲಕ ಮನನ ಮಾಡಲು ಪ್ರಯತ್ನಿಸೋಣ. ಇದಕ್ಕೆ ನಮ್ಮ ಮಟ್ಟಕ್ಕೆ ಅರ್ಥವಾಗುವ ರೀತಿಯಲ್ಲಿ ಒಂದು ಉದಾಹರಣೆ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ವಿದ್ಯುತ್ ದೀಪಗಳು ಇಲ್ಲದ ಕಾಲದಲ್ಲಿ ಬೇಲೂರು ದೇವಸ್ಥಾನದೊಳಗಿರುವ ವಿಗ್ರಹವನ್ನು ದರ್ಶನ ಮಾಡಲು ಒಂದು ಉಪಾಯವನ್ನ ಕಲ್ಪಿಸಿದರು ಪುರೋಹಿತರು. ಆಗ ಒಂದು ದೊಡ್ಡ ಕನ್ನಡಿಯನ್ನು ಸೂರ್ಯನಿಗೆ ಅಭಿಮುಖವಾಗಿ ಹಿಡಿದು ಅದರಲ್ಲಿ ಬೀಳುವ ಸೂರ್ಯನ ಪ್ರತಿಬಿಂಬದ ವಿಗ್ರಹದ ಮೇಲೆ ಬೆಳಕು ಬೀಳುವಂತೆ ಮಾಡಿದರು. ಈಗ ಸೂರ್ಯನ ಸ್ಥಾನದ ಬೆಳಕೆ ಪುರುಷಾತ್ಮ, ಸೂರ್ಯನಿಂದ ಬರತಕ್ಕಂಥ ಬೆಳಕಿದೆಯಲ್ಲ ಅದು ಪುರುಷಾತ್ಮ. ಕನ್ನಡಿಯ ಪ್ರತಿಬಿಂಬವೇ ಅಂತರಾತ್ಮ. ಆ ಕನ್ನಡಿಯ ಮೇಲೆ ಬೀಳುತ್ತ ನೋಡ ಬೆಳಕು ಅದು ಅಂತರಾತ್ಮ. ವಿಗ್ರಹದ ಮೇಲೆ ಬೀಳುವ ಬೆಳಕೆ ದೇಹಾತ್ಮ. ಅಲ್ಲಿ ವಿಗ್ರಹದ ಮೇಲೆ ಬೀಳುತ್ತೆ ನೋಡು ಆ ಬೆಳಕು ದೇಹಾತ್ಮ. ಈ ರೀತಿ ಸೂರ್ಯ, ಕನ್ನಡಿ, ವಿಗ್ರಹ, ಈ ರೀತಿ ನಮ್ಗೆ ಅರ್ಥ. ಈ ರೀತಿ ಇದೂ ಭೂಮಿ ಮೇಲೆ ಆಗ್ತಕ್ಕಂಥದ್ದು ಭಾಗಗಳಾಗಿ ಬರುತ್ತೆ ಅಂತ ಅನ್ನೋದನ್ನ ನಮ್ಗೆ ಅರ್ಥವಾಗುವ ರೀತಿಯಲ್ಲಿ ರಾಜಪ್ಪನವರು ಈ ಉದಾಹರಣೆ ಕೊಟ್ಟಿದ್ದಾರೆ ಎಂದು ಪರಿಶಿಷ್ಟವಾಗಿ ತಿಳಿದುಕೊಳ್ಳಬಹುದು. ಈ ಬಿಂಬ ಪ್ರತಿಬಿಂಬ ನ್ಯಾಯವನ್ನು ನಾವು ಪರಿಶೀಲಿಸಿದರೆ ಮೇಲಿನ ತ್ರಿಪುಟಿಯ ಮೂರು ಅಂಶವು ಕೆಳಗಿನ ತ್ರಿಪುಟಿಯ ಯಾವ ಅಂಶದಲ್ಲಿ ಪ್ರತಿಬಿಂಬಿಸಿದೆ ಎಂಬ ತತ್ವವು ಚೆನ್ನಾಗಿ ಮನವರಿಕೆಯಾಗುವುದು. ಒಂದು ನೋಡಿ, ಇನ್ನೂ ಒಂದು ರೀತಿ ಹೇಳ್ತಾರೆ. ಇನ್ನೊಂದು, ಈ ಪ್ರತಿಬಿಂಬ ಯಾವ ರೀತಿ ಒಂದರಲ್ಲೂ ಸೇರ್ಕೊಂಡಿದೆ ಅನ್ನೋದಕ್ಕಾಗಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಒಂದು ಕೊಳದ ದಡದಲ್ಲಿ ಒಂದು ಮರವಿದೆ ಎಂದು ಊಹಿಸೋಣ. ಆಗ ಪ್ರತಿಬಿಂಬದ ಬುಡ ಬಿಂಬದ ಬುಡಕ್ಕೂ ಬಿಂಬದ ತುದಿ ತಲೆ ಕೆಳಗಾಗಿರುವ ಪ್ರತಿಬಿಂಬದ ತುದಿಗೂ ಬಿಂಬದ ಮಧ್ಯಭಾಗದ ಪ್ರತಿಬಿಂಬದ ಮಧ್ಯಕ್ಕೂ. ಈಗ ಹರಿಯತಕ್ಕಂಥ ನದಿ, ಕೊಳ ಇರುತ್ತೆ. ಆ ದಡದಲ್ಲಿ ಒಂದು ಮರ ಇದ್ರೆ ಆ ನೀರಿನಲ್ಲಿ ನೋಡಿದ್ರೆ ಒಂದು ತಳಕಡೆ ಕಾಣಿಸುತ್ತಲ್ಲ. ಇದಕ್ಕೆ ಹೋಲಿಕೆ ಮಾಡುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಉದಾಹರಣೆ. ತುದಿ ತಲೆ ಕೆಳಗಾಗಿರುವ ಪ್ರತಿಬಿಂಬದ ತುದಿಗೂ ಬಿಂಬದ ಮಧ್ಯಭಾಗದ ಪ್ರತಿಬಿಂಬದ ಮಧ್ಯಕ್ಕೂ ಸಂಬಂಧಪಟ್ಟಿರುವುದನ್ನು ಚೆನ್ನಾಗಿ ಕಾಣಬಹುದು. ಆ ಮಧ್ಯೆ ಬರುತ್ತೆ ನೋಡು, ಅದು ಚೆನ್ನಾಗಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಉಳಿದಿದ್ದು ಚೆನ್ನಾಗಿ ಅಷ್ಟೊಂದು ಅಸ್ಪಷ್ಟವಾಗಿ ಕಾಣಿಸುತ್ತೆ ನಮಗೆ ಆ ಮರ ನೀರಿನಲ್ಲಿ. ಅದರಂತೆ ಶುದ್ಧ ಮನಸ್ಸು ರೂಪ ಮನಸ್ಸಿನಲ್ಲಿಯೋ, ಈ ಶುದ್ಧ ಮನಸ್ಸು ಇದೆಯಲ್ಲ, ಈ ಶುದ್ಧ ಮನಸ್ಸು ರೂಪ ಮನಸ್ಸಿನಲ್ಲಿ, ಇದು ಇಲ್ಲಿ ಬರ್ತಕ್ಕಂಥ ಶುದ್ಧ ಮನಸ್ಸು, ಇಲ್ಲಿ ಬರ್ತಕ್ಕಂಥದ್ದು ರೂಪ ಮನಸ್ಸು. ಇದು ಭಾಗ. ಇದಾದರೆ ಈ ರೂಪ ಮನಸ್ಸಿನಲ್ಲಿ ಅಸ್ಪಷ್ಟವಾಗಿರುತ್ತದೆ. ಬುದ್ಧಿಯೋ ಕಾಮದೇಹದಲ್ಲಿಯೋ, ನಮ್ಮ ಈ ಬುದ್ಧಿ ಇದೆಯಲ್ಲ, ಆ ಬುದ್ಧಿ ಅಂತಕ್ಕಂಥದ್ದು ಕಾಮದೇಹದಲ್ಲಿಯೋ, ಆತ್ಮನ ಇಚ್ಛೆಯೋ ಸ್ಥೂಲ ದೇಹದಲ್ಲಿಯೋ, ಆತ್ಮನ ಇಚ್ಛೆ ಅಂದರೆ ಕೋರಿಕೆಗಳು ಸ್ಥೂಲ ದೇಹದಲ್ಲಿದೆ, ಪ್ರತಿಬಿಂಬಿಸುವುದನ್ನು ಪರಿಷ್ಕಾರವಾಗಿ ತಿಳಿದುಕೊಳ್ಳಬಹುದು. ಆತ್ಮನ ಪ್ರಜ್ಞೆಯು ಹೇಗೆ 3 ಅಂತಸ್ತುಗಳಲ್ಲಿ ಅಭಿವ್ಯಕ್ತವಾಗುತ್ತಿದೆಯೋ ಹಾಗೆ ಪ್ರಜ್ಞಾ ಕೇಂದ್ರವೂ ಕೂಡ 3 ವಿಧವಾಗಿ ವಿಂಗಡವಾಗಿದೆ. ನಮ್ಮ ಹಿಂದೂ 3 ಭಾಗ ವಿಂಗಡಿಸಿದೆ. ದೇವರನ್ನು 3 ಲೋಕಗಳಿಗೆ ಒಡೆಯನೆಂದು ಹೇಳುತ್ತವೆ. ನಮ್ಮ ಇದರಲ್ಲಿ ಇರ್ತಕ್ಕಂಥ ದೇವರು 3 ಲೋಕಗಳಿಗೂ ಒಡೆಯ ಅಂತ. ಇದನ್ನು ಸಾಮಾನ್ಯವಾಗಿ ನಾವು ನಾರದನ್ ಹೇಳ್ತೀವಿ. ನಾರದನ 3 ಲೋಕಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು, 3 ಲೋಕಗಳಿಗೂ ಆತನಿಗೆ ಬಂದಿರತಕ್ಕಂಥದ್ದು. ದೇವತೆಗಳು 3 ಲೋಕದಲ್ಲಿ ವಾಸ ಮಾಡ್ತಾರೆ ಅಂತ ಅನ್ನೋದು. ಬೆಸೆಂಟಮ್ಮನವರು ಕೂಡ ಈ 7 ತತ್ವಗಳನ್ನು 3 ವಿಧವಾಗಿ ವಿಂಗಡಿಸಿರುತ್ತಾರೆ. ದೇವರು 3 ಲೋಕಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಬೆಸೆಂಟಮ್ಮನವರು ಸಮೇತ ಈ 7 ಲೋಕಗಳನ್ನ
ಮೂರು ವಿಭಾಗಗಳಾಗಿ ಮಾಡಿದ್ದಾರೆ ಅಂತ ನಾನು ಮೊದಲೇ ಹೇಳಿದೆ. ಒಂದನೇ ವಿಭಾಗ ಪುರುಷಾತ್ಮ, ಆಮೇಲೆ ಅಂತರಾತ್ಮ, ದೇಹಾತ್ಮ. ಈ ಪುರುಷಾತ್ಮನ ಭಾಗ ಮೇಲಿನ ಅಂದ್ರೆ ಆದಿತತ್ವ ಮತ್ತು ವಿಷ್ಣು ವಾಸ ಮಾಡತಕ್ಕಂಥದ್ದು ಅನುಪಾದಕ ಲೋಕ ಮತ್ತು ಆತ್ಮಲೋಕದ ಮೇಲಿನ ಇದು ಒಂದು ಭಾಗ. ಆಮೇಲೆ ಎರಡನೆಯದು ಇದು ಆತ್ಮ ಕೆಳಗಡೆಯಿಂದ ಇದೆ. ಆಮೇಲೆ ಬುದ್ಧಿಲೋಕ ಪೂರ್ಣವಾಗಿ, ಆಮೇಲೆ ಮನೋಲೋಕದ ರೂಪಲೋಕ, ಅರೂಪಲೋಕದ ಈ ಮೂರು ಸೇರಿ ಒಂದು ಭಾಗ. ಅಲ್ಲಿಗೆ ಇದೊಂದು ಭಾಗ, ಎರಡು ಭಾಗ. ನಂತರ ಕೆಳಗಡೆಯಿಂದ ರೂಪ ಮನಸ್ಸು, ಕಾಮ ಲೋಕ, ಸ್ಥೂಲ ಲೋಕ, ಈ ಮೂರು ಸೇರಿ ಒಂದು. ಅಲ್ಲಿಗೆ 1, 2, 3 ವಿಭಾಗಗಳಾಗಿ ಮಾಡಿದರು ಯಾರೋ ಬೆಸೆಂಟ್. ಇವುಗಳಿಗೆ ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ ಅಂತ ಮೂರು ಭಾಗಗಳಾಗಿ, ಈ ಮೂರು ಭಾಗಗಳು ವಿಸ್ತಾರ ಈ ರೀತಿ ಇದೆ ಅಂತ ಅನ್ನೋದನ್ನ ಅನಿಬೆಸೆಂಟ್ನವರು ಅದೇ ರೀತಿ ಹೇಳ್ತಾರೆ. ನಮ್ಮ ಪುರಾಣಗಳನ್ನು ಈ ಮೂರು ಲೋಕಗಳಿಗೂ ಒಡೆಯ, ಮೂರು ಲೋಕಗಳು ಇರ್ತಕ್ಕಂಥವರು ದೇವರು ಅಂತ ಅನ್ನೋದು ನಮ್ಮ ಪುರಾಣಗಳು ಬರ್ತಾ ಇದೆ. ಮೇಲಿನ ಆದಿ ಅನುಪಾದಕ ಲೋಕಗಳಲ್ಲಿ ಎರಡೂ ಸೇರಿ ಈಶ್ವರನ ಚೈತನ್ಯ ವ್ಯಕ್ತವಾಗುವ ಕ್ಷೇತ್ರವೆಂದು, ಮಧ್ಯ ಆಕಾಶ ಆತ್ಮಲೋಕ ಮತ್ತು ವಾಯು ಅಂದ್ರೆ ಬುದ್ಧಿ ತತ್ವ ಎರಡೂ ಸೇರಿ ಮಾನವ ಶ್ರೇಷ್ಠತೆಯ ಯೋಗಿಗಳ ಪ್ರಜ್ಞೆಯ ವಿಕಾಸ ಕೇಂದ್ರ. ನೋಡಿ, ಇಲ್ಲಿ ಒಂದು ವಿಚಿತ್ರ ಇದೆ. ವಿಚಿತ್ರ ಅಂತಂದ್ರೆ ಇರತಕ್ಕಂಥದ್ದು ನಮ್ಗೆ ಗೊತ್ತಾಗದೆ ಇರ್ತಕ್ಕಂಥದ್ದು. ಇಲ್ಲಿಂದ ಕೆಳಗಡೆಗೆ ಅಂದ್ರೆ ರೂಪಲೋಕದಿಂದ ಕಾಮಲೋಕ, ಸ್ಥೂಲ ಲೋಕದಲ್ಲಿ ಮಾನವರು ನಾವು ವಿಕಾಸವಾಗುವುದಕ್ಕೆ ಇರ್ತಕ್ಕಂಥ ಸ್ಥಳ ಇದೆ. ಯಾವುದೋ ದೇಹಾತ್ಮ ಈ ಮೂರು ಲೋಕಗಳು. ಇಲ್ಲಿಂದ ಯಾವುದೋ ರೂಪ, ಅರೂಪ, ಆಮೇಲೆ ಬುದ್ಧಿಲೋಕ, ಆತ್ಮಲೋಕ, ಇಲ್ಲಿ ದೇವತೆಗಳಿಗೆ ವಿಕಾಸವಾಗತಕ್ಕಂಥ ಸ್ಥಳ ಅದು. ಈಗ ನಮ್ಮ ಸೊಸೈಟಿಯಲ್ಲಿ ಜೀವನ್ಮುಕ್ತರಾಗಿರ್ತಾನೆ ಬೇಸಿಟ್ಟು ಕೃಷ್ಣಮೂರ್ತಿ ಇಂಥವರು ಯೋಗ ಡೆಪ್ಯೂಟರ್ ಇವರೆಲ್ಲರೂ ಇಲ್ಲಿನ ಕೆಲಸ ಇಲ್ಲ. ಇಲ್ಲಿ ಕಾರಣ ದೇಹ ಅವ್ರದ್ದು ಸ್ವಂತದ್ದು, ಅಲ್ಲೇ ಯಾವಾಗ ಬರುತ್ತೆ. ಇಲ್ಲಿ ವಿಕಾಸವಾಗತಕ್ಕಂಥ ಸ್ಥಳದಲ್ಲಿ ಅವರು ಪೂರ್ಣವಾಗಿ ದೇವತೆಗಳು ವಿಕಾಸವಾಗತಕ್ಕಂಥ ಸ್ಥಳವಾಗಿರುತ್ತದೆ. ಇದು ಮಾನವನ ವಿಕಾಸವಾಗತಕ್ಕಂಥದ್ದು ಸ್ಥಳ ಇದು ಒಂದನೇದು. ಈ ರೀತಿ ಮೂರು ಭಾಗ ಮಾಡಿದ್ರು. ಈ ಮಧ್ಯ ಭಾಗದಲ್ಲಿ ದೇವತೆಗಳು ವಿಕಾಸವಾಗತಕ್ಕಂಥ ಸ್ಥಳವು ಇದು. ಆಮೇಲೆ ಇನ್ನು ಮೇಲುಗಡೆ ಪುರುಷಾತ್ಮ ಅಂತಕ್ಕಂಥದ್ದು ಪೂರ್ಣವಾಗಿ ವಿಕಾಸ ಆಗಿರ್ತಕ್ಕಂಥದ್ದು ವಿಷ್ಣು ಲೋಕದಿಂದ ಮಾತ್ರ ನಮ್ಗೆಲ್ಲರಿಗೂ ಗೊತ್ತು. ಆಮೇಲೆ ಇದು ಆದಿಲೋಕ, ಅನುಪಾದಕ ಆದಿಲೋಕದ ತತ್ವ ನಮಗಿನ್ನೂ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಇಲ್ಲವೇ ಇಲ್ಲ. ಪೂರ್ಣವಾಗಿ ಇಲ್ಲಿಂದ ಈಚೆ ಪೂರ್ಣವಾಗಿ ಆಗ್ತಾ ಇರ್ತಕ್ಕಂಥದ್ದು ಇವು ಎರಡು ಈ ರೀತಿ ಆಗುತ್ತೆ. ಪ್ರಜ್ಞೆ ವಿಕಾಸ ಕೇಂದ್ರವೆಂದು ವಿಂಗಡಿಸಿರುತ್ತಾರೆ ಎಂದು. ಕೆಳಗಿನ ತೇಜಸ್ಸು, ಕಾಮ, ಅಪ್ಪು ಮತ್ತು ಸ್ಥೂಲ ತತ್ವಗಳು ಮೂರೂ ಸೇರಿ ಭೂತವರ್ಗಗಳು. ಇಲ್ಲೇನಾಗುತ್ತಂದ್ರೆ ಭೂತವರ್ಗಗಳು ಇರತಕ್ಕಂಥದ್ದು. ಭೂತವರ್ಗಗಳು ಖನಿಜ, ಸಸ್ಯ, ಪಶು, ಪಕ್ಷಿ ಮತ್ತು ಸಾಮಾನ್ಯ ಮನುಷ್ಯನ ಪ್ರಜ್ಞೆ. ಇಲ್ಲಿ ಬರ್ತಕ್ಕಂಥ ನೋಡಬಹುದು, ಪಶುಗಳ ಪ್ರಜ್ಞೆಯನ್ನು ಈ ಕಾಮಲೋಕದವರೆಗೂ ಆಗ್ತದೆ. ಇನ್ನೂ ನಮ್ಮ ಅದು ಇಂಡಿಪೆಂಡೆಂಟ್ ಆತ್ಮ ಆಗುವುದಕ್ಕೆ ಇಂಪ್ರೂವ್ಮೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ರೂಪಲೋಕ ಇದೆಯಲ್ಲ, ಈ ರೂಪಲೋಕದ ಮೊಟ್ಟಕ್ಕೆ ಅಲ್ಲಲ್ಲಿ ಬಂದಾಗ ಅದು ಇಂಡಿಪೆಂಡೆಂಟ್ ಆತ್ಮ ಆಗುತ್ತೆ. ಇಂಡಿಪೆಂಡೆಂಟ್ ಆತ್ಮ ಆದ್ಮೇಲೆ ಮುಂದೆ ಬರುತ್ತೆ, ಅದು ಕಾರಣ ದೇಹವಾಗಿ ನಂತರ ಉದ್ಭವ ಆಗುತ್ತೆ, ನಂತರ ಮನುಷ್ಯನಾಗುತ್ತೆ ಅಂತ ಅನ್ನೋದು ನಮ್ಮ ಇದ್ರಲ್ಲಿ ಬರ್ತಕ್ಕಂಥದ್ದು. ಪ್ರಜ್ಞೆಯು ವಿಕಾಸವಾದಂತೆಂದು ವಿಂಗಡವಾಗುತ್ತದೆ. ನಮ್ಮ ಮೊದಲಿನ ಬೋಧಕರಾದ ಬ್ಲಾವಟ್ಸ್ಕಿಯವರು ಸಹ ಮೂರು ವಿಧವಾದ ವಿಕಾಸವನ್ನು ಹೇಳಿರುತ್ತಾರೆ. ಪುರುಷಾತ್ಮನಿಗೆ ಸಂಬಂಧಪಟ್ಟಿದ್ದು, ವಿಚಾರ ಶಕ್ತಿ ಸಂಬಂಧಪಟ್ಟಿದ್ದು ಮತ್ತು ಸ್ಥೂಲ ಪಾದಗಳಿಗೆ ಸಂಬಂಧಪಟ್ಟಿದ್ದು ಎಂದು ಮೂರು ಬಗೆಯ ವಿಕಾಸವನ್ನು ಪ್ರತಿನಿಧಿಸುತ್ತಾರೆ. ಮೇಲ್ಕಂಡ ಬೆಸೆಂಟರ ಬೋಧೆಗೂ ಇದಕ್ಕೂ ಈಗ ಮುಂದೆ ಹೇಳುವಂತೆ ಹೋಲಿಕೆಯನ್ನು ಮಾಡಿ ತೋರಿಸಬಹುದು. ಈಶ್ವರ ಚೈತನ್ಯ ವ್ಯಕ್ತವೆಂದರೂ ಪುರುಷಾತ್ಮನ ವಿಕಾಸವೆಂದರೂ ಎರಡು ವಿಧವಾದ ಪದ ಸಮೂಹಗಳು ಒಂದೇ ಅರ್ಥವನ್ನು ಕೊಡುತ್ತದೆ. ಇನ್ನು ಬೆಸೆಂಟರ ಮಾನವ ಶ್ರೇಷ್ಠ ಪ್ರಜ್ಞಾ ವಿಕಾಸವೆಂದು, ಇನ್ನು ಬೆಸೆಂಟರ ಮಾನವ ಶ್ರೇಷ್ಠರ ವಿಕಾಸ ಪ್ರಜ್ಞಾ ವಿಕಾಸವೆಂದು ವಿಚಾರ ಶಕ್ತಿಯನ್ನು ಬೆಳವಣಿಗೆ ಎಂದು ಒಂದು. ಇದು ಒಂದು ಕ್ಷೇತ್ರ. ಆತ್ಮಲೋಕ, ಬುದ್ಧಿಲೋಕಗಳು, ಆಕಾಶ ತತ್ವದಲ್ಲಿ ವ್ಯಕ್ತವಾಗಿರುವ ಆತ್ಮ ನಿಜವಾದ ಆತ್ಮವಲ್ಲ. ಆಕಾಶ ತತ್ವದಲ್ಲಿ ಇಲ್ಲಿ ಆಕಾಶ ತತ್ವದಲ್ಲಿ ಆಗಿರ್ತಕ್ಕಂಥ ಆತ್ಮ ನಿಜವಾದ ಆತ್ಮವಲ್ಲ.
ಅದು ಛಾಯೆ ಮೇಲಿಂದ ಬಂದಿರತಕ್ಕಂತಹ ಛಾಯೆ ನಿಜವಾದ ಆತ್ಮ ಅಲ್ಲೇ ಇರುತ್ತದೆ. ಇಲ್ಲಿ ಬಂದಿರತಕ್ಕಂಥದ್ದು ಛಾಯೆ ಮಾತ್ರ, ವ್ಯಕ್ತವಾಗುವುದು ಆತ್ಮ ನಿಜವಾದ ಆತ್ಮವೇ ಅಲ್ಲ. ಇದು ನಿಜವಾಗಿಯೂ ಅಂತರ ಅಹಂಕಾರ ತತ್ವ. ನಿಜವಾದ ಆತ್ಮದ ಬೇರು ಆದಿ ಅಥವಾ ಶಿವನ ಲೋಕದಲ್ಲಿರುತ್ತದೆ. ಆತ್ಮದ ನಿಜವಾದ ಬೇರು ಇಲ್ಲಿರತಕ್ಕಂಥದ್ದು. ಇಲ್ಲೇ ಬಂದು ನಿಜವಾಗಿರ್ತಕ್ಕಂಥದ್ದು ಅದು ಪ್ರತಿಬಿಂಬ ಮಾತ್ರ ಕೆಲಸ ಮಾಡ್ತಾ ಇರುತ್ತದೆ. ನಿಜವಾದ ಬುದ್ಧಿಯ ಬೇರು ವೈಕುಂಠ ಲೋಕದಲ್ಲಿರುತ್ತದೆ. ನಮ್ಮದು ಬುದ್ಧಿ ಅಂತಂದ್ರೆ ವಿಷ್ಣುಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ವೈಕುಂಠ ಅಥವಾ ಕೈಲಾಸದಲ್ಲೇ ಇರುವುದು. ಆಕಾಶ ಮತ್ತು ವಾಯು ಮೊದಲಾದ ಕೆಳಗಿನ ತತ್ವಗಳೆಲ್ಲವೂ ಸೃಷ್ಟಿಕರ್ತನಾದ ಬ್ರಹ್ಮನ ಮನಸ್ಸಿನ ಸಂಕಲ್ಪದಿಂದ ನಿರ್ಮಾಣವಾಗಿದ್ದು. ಇಲ್ಲಿ ಬುದ್ಧಿಯ ಬೇರು ವೈಕುಂಠದಲ್ಲಿದೆ. ಆಕಾಶ ಮತ್ತು ವಾಯು ಮೊದಲಾದ ಕೆಳಗಿನ ತತ್ವಗಳೆಲ್ಲವೂ ಸೃಷ್ಟಿಕರ್ತನಾದ ಬ್ರಹ್ಮನ ಮನಸ್ಸಿನ ಸಂಕಲ್ಪದಿಂದ ನಿರ್ಮಾಣವಾಗಿದ್ದು. ಇದು ಪೂರ್ತಿಯಾಗಿ ಬ್ರಹ್ಮನ ನಿರ್ಮಾಣ ಮಾಡಿರತಕ್ಕಂತಹದ್ದು. ಬ್ರಹ್ಮ ಈ ಪಂಚಭೂತಾತ್ಮಕವಾದ ಬ್ರಹ್ಮಾಂಡವು ಬ್ರಹ್ಮನಿಂದ ರಚಿತವಾದದ್ದು. ಈ ಪಂಚಭೂತಗಳು ಅಂತಿದೆಯಲ್ಲ, ಈ ಪಂಚಭೂತಗಳು ಇಲ್ಲಿರ್ತಕ್ಕಂಥದ್ದು ನೋಡಿ. ಇಲ್ಲಿರ್ತಕ್ಕಂಥದ್ದು ಈ ಆಕಾಶ ತತ್ವ, ವಾಯು ತತ್ವ, ತೇಜಸ್ ತತ್ವ, ಅಪ್ಪು ತತ್ವ, ಪೃಥ್ವಿ ತತ್ವ ಅಂತಕ್ಕಂಥದ್ದು ಇವು ಪಂಚಭೂತಗಳು. ಪೃಥ್ವಿ, ಆಕಾಶ ಇವೆಲ್ಲವೂ ಪಂಚಭೂತಗಳು. ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮ. ಇವು ಸೃಷ್ಟಿಯಾಗಿರ್ತಕ್ಕಂಥ ಮೊದಲೇ ಹೇಳಿದೆ ಇದನ್ನು ಇವರೇ. ಇದು ನಾಶನವು ಹೊಂದುತ್ತದೆ, ಅಂದ್ರೆ ಪ್ರಳಯವಾಗುತ್ತದೆ. ಇದು ಬ್ರಹ್ಮನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಇದು ಆದಿ ಲೋಕದಲ್ಲಿ ಇರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥದ್ದು. ಅದು ಒಂದು ಭಾಗವು ಆಮೇಲೆ ಅನುಪಾದಕ ಲೋಕದಲ್ಲಿ ಅಂದ್ರೆ ವಿಷ್ಣುವನದಕ್ಕೆ ಇಲ್ಲಿ ಬರುತ್ತೆ. ಎರಡು ಇದೆ ನೋಡಿ, ಇಲ್ಲಿ ಎರಡು, ಮೂರು ಅಲ್ವೇ, ಎರಡು ಚೈತನ್ಯಗಳು ವಿಷ್ಣುದಲ್ಲಿ ಬರುತ್ತೆ. ನಂತರ ಇವು ಇಳಿದು ಈ ರೀತಿ ಮಾಡ್ತಕ್ಕಂಥದ್ದು. ಈ ರೀತಿ ಒಂದೊಂದು ಲೋಕಕ್ಕೆ ಇಳಿದು ಆಯಾ ಅಣುವಿನೊಂದಿಗೆ ಸೇರಿದಾಗ ಅದು ಸೂತ್ರಾತ್ಮ ಅಂತಕ್ಕಂಥದ್ದು ಆಗುತ್ತದೆ ಅಂತನೂ ಹೇಳ್ತಾರೆ. ಈ ಲೋಕಗಳೆಲ್ಲವೂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಒಳಪಟ್ಟಿರುವವು. ಈ ಲೋಕಗಳು ಇದನ್ನು ಸೃಷ್ಟಿ ಲಯ, ಹುಟ್ಟುವುದು ಮತ್ತು ನಾಶ ಹೊಂದತಕ್ಕಂಥದ್ದಕ್ಕೆ ಸೇರುತ್ತದೆ, ಒಳಪಟ್ಟು. ವಿಷ್ಣು ಲೋಕವನ್ನು ತಲುಪಿದವನಿಗೆ ಮಾತ್ರ ಪುನರ್ಜನ್ಮ ಬಂಧವಿಲ್ಲವೆಂದು ಮೇಲ್ಕಂಡ ಶ್ಲೋಕವು ಪರಿಷ್ಕಾರವಾಗಿ ಹೇಳುತ್ತದೆ. ಇಲ್ಲಿ ವಿಷ್ಣು ಲೋಕವನ್ನು ಸೇರಿದವನಿಗೆ, ಇದು ವಿಷ್ಣು ಲೋಕ ಸೇರಿದವನಿಗೆ ಅಂದ್ರೆ ಪುನರ್ಜನ್ಮ ಇಲ್ಲ. ಇವಿದೆಲ್ಲಾನು ನೋಡಿ, ಇಲ್ಲಿ ಜೀವನ್ ಮುಕ್ತರು ಇಲ್ಲಿ ಹುಟ್ಟಬೇಕಾಗಿಲ್ಲ, ಇಲ್ಲಿ ಬೆಳವಣಿಗೆ ಆದಬೇಕು. ದೇವತೆಗಳಾಗಿ ಇಲ್ಲಿ ಪೂರ್ಣವಾಗಿ ಬೆಳವಣಿಗೆ ಆದ ಇಲ್ಲಿ ಹುಟ್ಟದೇ ಇರತಕ್ಕಂಥವರು ಕಾರಣ ದೇಹದಲ್ಲಿಗೆ ಎಂಡಾಗುತ್ತೆ. ಈ ಅವರ ನಂತರ ಬೆಳವಣಿಗೆ ಇದು ಕಾರಣ ದೇಹದಿಂದ ಬುದ್ಧಿಲೋಕ, ಆತ್ಮಲೋಕ, ಇಲ್ಲಿ ಈ ಲೋಕಗಳಲ್ಲಿ ಬೆಳವಣಿಗೆ ಆಗತಕ್ಕಂಥದ್ದು. ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬೆಳವಣಿಗೆ ಆಗ್ತಕ್ಕಂಥವ್ರು ದೇವತೆಗಳು. ನಮ್ಮ ಕೆಲವರು ಎಲ್ಲರೂ ಆ ಮಟ್ಟಕ್ಕೆ ಹೋಗಿದ್ದಾರೆ. ಆದ್ದರಿಂದ ಅವರು ದೇವತೆಗಳೇ. ಆ ದೇವತೆಗಳು ಸಂಸರಣ ಹೊಂದುವುದಕ್ಕೆ ಆ ಲೋಕಗಳು ಬೇಕಾಗುತ್ತದೆ. ಮನಸ್ಸು ಸತ್ಯವನ್ನು ಕೊಲೆ ಮಾಡುತ್ತದೆ, ಕೊಲೆಪಾತಕನು ಕೊಲೆ ಮಾಡು ಎಂದು ಬ್ರಾವಟ್ಸ್ಕಿಯವರು ಹೇಳಿರುತ್ತಾರೆ. ಸತ್ಯ ಅಥವಾ ಆತ್ಮದ ಸೆರಗು ಹುಟ್ಟಬೇಕಾದರೂ ಕೂಡ ಮನಸ್ಸಿನ ಆಚೆಗೆ ಹೋಗಬೇಕು. ಸತ್ಯವನ್ನು ತಿಳ್ಕೋಬೇಕಾದ್ರೆ ನಮ್ಮ ಮನಸ್ಸು ಇದೆಯಲ್ಲ, ಮನಸ್ಸನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಆಗ ಸತ್ಯ ಅಂತಂದ್ರೆ ಅರ್ಥವಾಗುತ್ತೆ. ಯಾಕೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಮ್ಮ ಸಂಸಾರ ಗೊಂದಲದಲ್ಲೇ ಇದ್ದುಕೊಂಡು ಸತ್ಯವನ್ನ ಅರಿಯೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಟ್ರೈನಿಂಗ್ ಪಡಿಬೇಕು. ನಾವು ಮಾಡತಕ್ಕಂತ ಕೆಲಸಗಳು ಸತ್ಯ ಯಾವುದು, ಅಸತ್ಯ ಯಾವುದು, ನಿಜ ಯಾವುದು, ಅಸತ್ಯ ಯಾವುದು ಅಂತಕ್ಕಂಥದ್ದು ನಮ್ದು ಪ್ರಜ್ಞೆ ಅನ್ನೋದು ಕೊಟ್ಟಿದ್ದಾರಲ್ಲ, ಆ ಪ್ರಜ್ಞೆಯನ್ನು ಉಪಯೋಗಿಸಿಕೊಂಡು ಸತ್ಯ ಅಸತ್ಯ ಯಾವುದು ಅಂತಕ್ಕಂಥ ಅನುಭವಗಳನ್ನು ಪಡೆದ ಮೇಲೆ ನಾವು ಮುಂದಕ್ಕೆ ಹೋಗ್ತೀವಿ. ಅಲ್ಲೇ ದೇವತೆಗಳಾಗಿ ದೇವತೆಗಳ ಸಂಸರಣ ಹೊಂದುವುದಕ್ಕಾಗಿ ಈ ಮೂರು ಲೋಕಗಳನ್ನ ಉಪಯೋಗಿಸಿಕೊಳ್ಳುತ್ತಾರೆ. ಈ ಅಭಿಪ್ರಾಯವು ಸ್ಪಷ್ಟಪಡಿಸುವುದು ಹೇಗಂದ್ರೆ, ಪೃಥ್ವಿ ಮೊದಲಾದ ಪಂಚಭೂತಗಳು, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಇವು ಸೇರಿ ಒಟ್ಟು ಈಶ್ವರನ 8 ವಿಧವಾದ ಪ್ರಕೃತಿಗಳು. ಇದು 8 ವಿಧವಾಗಿರತಕ್ಕಂತಹ ಪ್ರಕೃತಿ. ನಾನು ಪೂಜಾ ಆದ್ಮೇಲೆ ಅನೇಕ ಸಲ ಹೇಳಿದ್ದೀನಿ. ದೇವರಿಗೆ 8 ಮುಖಗಳಿದೆ ಅಂತಾರೆ. ಯಾವ್ಯಾವ್ದಪ್ಪ ಮುಖಗಳು ಅಂತಕ್ಕಂಥದ್ದು ವಿವರಣೆ ಹೇಳಿದೆ. ಅಲ್ಲದೆ ಮುಂದಿನ 8 ಮುಖಗಳು, 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 8
ಎಂಬುವುದ ಮೇಲೆ ಹೇಳಿರುವ 8 ವಿಧವಾದ ಪ್ರಕೃತಿಗಳು ಕೆಳಗಿನ ದರ್ಜೆಯವು. ಆ 8 ಮುಖವಾದ ಪ್ರಕೃತಿಗಳು ಕೆಳ ದರ್ಜೆಯು ಅಂತಂದ್ರೆ ಇಲ್ಲಿಂದ ಇಲ್ಲಿ ಬರ್ತಕ್ಕಂಥದ್ದು ನಾವು ವಾಸ ಮಾಡ್ತಾ ಇದ್ದೀವಲ್ಲ, ಇಲ್ಲಿ ಬರ್ತಕ್ಕಂಥ ಕೆಳ ದರ್ಜೆಯ ಗುಣಗಳೆಲ್ಲ ಅವೆಲ್ಲ ಮೀರಿದ ಮೇಲೆ ದೇವರ ಮಟ್ಟಕ್ಕೆ ಹೋಗಿ ಅಲ್ಲಿ ಅನುಭವ ಪಡೆಯೋದಕ್ಕೆ ಹೋಗ್ತೀವಿ. ನನ್ನ ಪರ ಎಂದರೆ ಉತ್ತಮವಾದ ಪ್ರಕೃತಿಯು ಬೇರೆ ಇದೆ, ಅದನ್ನು ತಿಳಿ ಎಂದು ಸ್ವಾಮಿ ಹೇಳುತ್ತಾರೆ. ಈ ಶ್ಲೋಕಗಳ ಆಧಾರದ ಮೇಲೆ ನಾವು ವಿವರಿಸುವಂತೆ ಸತ್ಯವು ಗೋಚರವಾಗಬೇಕಾದರೆ ಮನಸ್ಸಿನ ಆಚೆಗೆ ಪ್ರಜ್ಞಾವತ್ತಾಗಿ ಹೋಗಬೇಕು ಎಂಬುವುದು ಖಚಿತವಾಯಿತು. ಥಿಯಾಸಫಿಯ ಪ್ರತಿಪಾದನೆಯ ಪ್ರಕಾರವೂ ಕೂಡ ಆತ್ಮ ಎಂದರೆ ನಾನು, ಆತ್ಮ ಅಂತಂದ್ರೆ ನಮ್ದು ಆತ್ಮ ನಾನು ಅಂತಕ್ಕಂಥದ್ದು ಬರ್ತಕ್ಕಂಥದ್ದು. ಆವಾಗ ಇದನ್ನು ಈ ಅಹಂಕಾರ ತತ್ವ ಅಂತ ಕರೀತೀವಿ. ನಾನು ಅಂತಕ್ಕಂಥದ್ದು ಅಹಂಕಾರ, ಈ ಅಹಂಕಾರ ತತ್ವ ಇದನ್ನು ಕರೆಯುತ್ತಾರೆ. ಎಂದರೆ ನಾನು ಎಂಬ ಕೃತ್ಯ ಭಾವನೆಯನ್ನು ಹುಟ್ಟಿಸುವ ಅವಿದ್ಯೆ. ನಾನು ಅಂತಕ್ಕಂಥದ್ದು ಕೃತ್ಯ ಭಾವನೆ ಹುಟ್ಟಿಸ್ತಕ್ಕಂಥದ್ದು ಅವಿದ್ಯೆ. ಯಾವಾಗ ನಮ್ಮಲ್ಲಿ ಪ್ರಜ್ಞೆ ವಿಕಾಸವಾಗದೇ ಇದ್ರೆ, ಸ್ಥೂಲ ಲೋಕದಲ್ಲಿ ಬರ್ತಕ್ಕಂಥದ್ದು ಪ್ರಜ್ಞೆ, ಆ ಪ್ರಜ್ಞೆ ನಾವು ವಿಕಾಸ ಮಾಡಿಕೊಳ್ಳದೆ ಹೋದ್ರೆ ಅವಿಜ್ಞಾನವಾಗಿ ನಾನು ನನ್ನದು ಅಂತಕ್ಕಂಥ ಗರ್ವ ನಮ್ಮಲ್ಲಿ ತುಂಬಿಕೊಂಡಿರುತ್ತದೆ, ಇರುತ್ತದೆ. ಇದು ದಶಬಂಧಗಳಲ್ಲಿ ಕೊನೆಯದು. ಈ ದಶಬಂಧಗಳು ಅಂತಕ್ಕಂಥದ್ದು ಬರುತ್ತೆ, ಅದರಲ್ಲಿ ಕೊನೆಯದು. ಮೊದಲು ದಾಟಬೇಕು, ದಶಬಂಧಗಳನ್ನು ದಾಟಿಯೇ ಅನಂತರವೇ ಜೀವನ್ಮುಕ್ತಿ ಪ್ರಾಪ್ತವಾಗುತ್ತದೆ. ಈ ಸ್ಥೂಲ ಲೋಕದಲ್ಲಿ ಈ 3 ಲೋಕಗಳಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಅದನ್ನು ಪೂರ್ಣವಾಗಿ ಅರಿತು ಕಡೆಯಲ್ಲಿ ದಶಬಂಧನಗಳನ್ನು ಮೇಲೆ ಮುಂದಿನ ಲೋಕಕ್ಕೆ ಹೋಗ್ತೀವಿ. ಎಂದರೆ ಈಶ್ವರ ಪ್ರಜ್ಞೆಯಲ್ಲಿ ಸಮರಸ ಉಂಟಾಗುವವರೆಗೆ ಸತ್ಯದ ಸಹಜ ಸ್ವರೂಪವು ತಿಳಿಯುವುದಿಲ್ಲ. ಮತ್ತು ನೋಡಿ, ನಾವು ಅನೇಕ ಜನರನ್ನು ನೋಡ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು ಅಂತಕ್ಕಂಥ ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯವು ಸಮೇತ ಅವರಿಗಿರಲ್ಲ. ಯಾಕಂದ್ರೆ ಆ ಪ್ರಜ್ಞಾ ಮಟ್ಟ ಅಂತಕ್ಕಂಥ ಅವರು ಸುತರಾ ನಿಲ್ಲದೆ ಇರುವುದರಿಂದ ಆ ರೀತಿ ಆಗುತ್ತೆ. ಈ ಪ್ರಜ್ಞಾ ಮಟ್ಟವನ್ನು ಅಲ್ಪ ಸ್ವಲ್ಪ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದು ಹೇಗೆ ಬರ್ತಂತ ಪ್ರಜ್ಞೆ ಬಂದಾಗ ಇದು ಸರಿನಾ ಇದು ತಪ್ಪ, ನಾನು ಮಾಡುವ ಕೆಲಸ ಸರಿಯಾಗಿದೆಯಾ ಅಥವಾ ಸರಿಯಾಗಿಲ್ವಾ ಅಂತ ಅನ್ನೋದು ಬೇರೆಯವ್ರಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವನೇ ಅದನ್ನ ಜಡ್ಜ್ಮೆಂಟ್ ಮಾಡ್ಕೊಡ್ತಾನೆ. ಆ ಯಾವ ಪ್ರಜ್ಞಾ ಮಟ್ಟ ಅಲ್ಪ ಸ್ವಲ್ಪ ಬೆಳವಣಿಗೆ ಆಗಿದ್ದರೆ ಆ ಪ್ರಜ್ಞಾ ಮಟ್ಟ ಇರುವುದಿಲ್ಲೇ ಸ್ಥೂಲ ಉಂಟಾಗುತ್ತದೆ. ಸತ್ಯದ ಸಹಜ ಸ್ವರೂಪವು ತಿಳಿಯುವುದಿಲ್ಲ. ಪ್ರಜ್ಞಾ ಮಟ್ಟ ಬೆಳವಣಿಗೆ ಆಗದೆ ಹೋದ್ರೆ ಸತ್ಯ ಸ್ವರೂಪ ಏನು ಅಂತನ್ನೋದು ನಮ್ಗೆ ಅರ್ಥವಾಗುವುದಿಲ್ಲ. ಆದುದರಿಂದ ಬ್ಲಾವಟ್ಸ್ಕಿ ಅವರು ಹೇಳುವ ವಿಚಾರ ಶಕ್ತಿಯು ಬೆಳವಣಿಗೆಯು ಬುದ್ಧಿಲೋಕ ಮತ್ತು ಆತ್ಮಲೋಕದಲ್ಲಿನ ಪ್ರಜ್ಞಾ ವಿಕಾಸಕ್ಕೆ ಸಂಬಂಧಪಟ್ಟಿದ್ದು. ಇದು ಬುದ್ಧಿಲೋಕ ಆತ್ಮಲೋಕದಲ್ಲಿ ಆ ಪ್ರಜ್ಞಾ ಮತ್ತು ವಿಕಾಸವಾಗುವುದಕ್ಕಾಗಿ ಆ ಸ್ಥಳದಲ್ಲಿ ವಿಕಾಸವಾಗುತ್ತದೆ ಅನ್ನೋದು ನಮ್ಮ ಇವರು ಹೇಳ್ತಾ ಇರ್ತಾರೆ, ಧನಿಬೆಸೆಂಟ್. ಮತ್ತು ಅವರ ಸ್ಥೂಲ ಲೋಪಾದಿಯ ವಿಕಾಸವು ಕೆಳಗಿನ 3 ಲೋಕಗಳಲ್ಲಿ ಪ್ರಜ್ಞಾ ವಿಕಾಸಕ್ಕೆ ಸಂಬಂಧಪಟ್ಟಿದ್ದು. ಈ ಕೆಳಗಡೆ 3 ಇರ್ತಕ್ಕಂಥದ್ದು ಪ್ರಜ್ಞೆ ವಿಕಾಸವಾಗುವುದಕ್ಕಾಗಿ ಇಲ್ಲಿ ಕೆಲಸ ಮಾಡುತ್ತೆ. ಆ ಪ್ರಜ್ಞೆ ವಿಕಾಸವಾದಿದ್ದು ಪೂರ್ಣ ಪಡೆಯಬೇಕಾದ್ರೆ ಮೇಲಿನ ಮಟ್ಟದಲ್ಲಿ. ಆದರೆ ಬ್ಲಾವಟ್ಸ್ಕಿ ಅವರೇ ಹೇಳುವಂತೆ ಈ 3 ತತ್ವ ವಿಕಾಸವು ಹಾಸು ಹೊಕ್ಕಿನಂತೆ ಒಂದಕ್ಕೊಂದು ಸಂಬಂಧಿಸಿವೆ. ಒಂದರ ವಿಕಾಸವನ್ನು ಮತ್ತೊಂದರ ವಿಕಾಸದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಒಂದರಲ್ಲೂ ಒಂದು ಹೋತಪ್ರೇತವಾಗಿ ಸೇರಿದೆ, ಅದನ್ನ ಬೇರೆ ಪಡಿಸೋದಕ್ಕೆ ಸಾಧ್ಯವಾಗಲ್ಲ ಅಂತ ಮೇಡಮ್ ಅವರು ಹೇಳಿದ್ರು. ಈಗ ಮೇಲ್ಕಂಡ 3 ವಿಧವಾದ ಕ್ಷೇತ್ರಗಳಿಂದ ಮತ್ತೊಂದು ಮುಖ್ಯಾಂಶವನ್ನು ಗ್ರಹಿಸಬಹುದು. ಈ 3 ಕ್ಷೇತ್ರಗಳು, ಮೇಲ್ಗಡೆದು, ಸೆಂಟ್ರದ್ದು, ಆಮೇಲೆ ಕೆಳಗಡೆ, ಈ 3 ಕ್ಷೇತ್ರಗಳಿಂದ ಭಗವದ್ಗೀತೆಯಲ್ಲಿ ಉಕ್ತವಾಗಿರುವ ಪರಾಕೃತಿ ಎಂಬುದೇ ಆದಿ ಅನುಪಾದಕಗಳಿಗೆ ಸಂಬಂಧಪಟ್ಟಿದ್ದ ಪ್ರಕೃತಿ. ಆದಿ ಅನುಪಾದಕ ಇದು ಪರಾ ಪ್ರಕೃತಿಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರಕೃತಿ. ಇದು ಶುದ್ಧವಾದದ್ದು. ಇದು ಈ 2 ಬಹಳ ಶುದ್ಧವಾಗಿರತಕ್ಕಂಥದ್ದು. ಇದು ತತ್ವಶಾಸ್ತ್ರದಲ್ಲಿ ಶುದ್ಧ ಮಾಯೆ ಎಂದು ಹೇಳುವುದು ಉಂಟು. ಈ ಪ್ರಕೃತಿಯು ಪಾರದರ್ಶಕ ಸ್ವಭಾವವುಳ್ಳ ಶುದ್ಧ ಗಾಜಿನಂತೆ ಆತ್ಮ ಪ್ರಕಾಶವು ಸ್ವಲ್ಪವೂ ತಡೆಯಿಲ್ಲದೆ ಹೊರಕ್ಕೆ ಬಂದಿರುತ್ತದೆ. ಶುದ್ಧವಾಗಿರತಕ್ಕಂಥ ಕನ್ನಡಿ ಗಾಜಿರುತ್ತೆ ನೋಡ, ಅದರಲ್ಲಿ ಬೆಳಕು ಕೊಟ್ಟಾಗ ಏನು ತಡೆ ಇಲ್ಲದ್ರ ಈಚೆಗೆ ಸುಲಭವಾಗಿ ಬರುತ್ತೆ. ಹಾಗೆ ಇಲ್ಲಿ ಶುದ್ಧವಾಗಿರತಕ್ಕಂಥದ್ದು. ಅಲ್ಲಿ ಬರ್ತಾ ಬರ್ತಾ ಕೆಳಗಡೆ ಬರುತ್ತಾ ಮಣ್ಣಿನ ಭಾಗ. ಶುದ್ಧ ಗಾಜಿನಂತೆ ಆತ್ಮ ಪ್ರಕಾಶವು ಸ್ವಲ್ಪವೂ ತಡೆಯಿಲ್ಲದೆ ಹೊರಕ್ಕೆ ಬರುತ್ತದೆ. ಎಂದರೆ ಆತ್ಮನ ಶಕ್ತಿಗಳೆಲ್ಲವೂ ಸಂಪೂರ್ಣವಾಗಿ
ಈ ಪ್ರಕೃತಿಯ ಮೂಲಕ ವ್ಯಕ್ತವಾಗುತ್ತದೆ ಎಂದರೆ ಈ ಶುದ್ಧ ಪ್ರಕೃತಿಯು ಆತ್ಮ ಚೈತನ್ಯವನ್ನು ಸಹಜವಾಗಿ ವ್ಯಕ್ತಪಡಿಸಬಲ್ಲದು. ಸ್ವಲ್ಪವೂ ಅದರ ಶಕ್ತಿಯನ್ನು ಕುಗ್ಗಿಸುವುದಿಲ್ಲ, ಅಲ್ಲದೆ ಯಾವ ರೀತಿಯಲ್ಲಿಯೂ ವಿರೂಪಗೊಳಿಸುವುದೂ ಇಲ್ಲ. ಆದುದರಿಂದ ಆತ್ಮನ ವ್ಯಕ್ತತೆಗೆ ಇಂತಹ ಪ್ರಕೃತಿ ಎಂಬ ಸಾಧನವು ಉಚಿತವಾದ ಉಪಕರಣವಾಗಿರುತ್ತದೆ. ಆತ್ಮಕ್ಕೆ ಇದು ಬೆಳವಣಿಗೆ ಆಗುವುದಕ್ಕೆ ಉಚಿತವಾಗಿರತಕ್ಕಂಥ ಶುಚಿ ಉಚಿತವಾಗಿರತಕ್ಕಂತಹ ಸಾಧನವಾಗಿರುತ್ತದೆ. ಇಂತಹ ಪ್ರಕೃತಿಯಲ್ಲದೆ ಆತ್ಮನು ವ್ಯಕ್ತವಾಗಲಾರನು. ಆ ಪ್ರಕೃತಿ ಉತ್ತಮವಾಗಿರತಕ್ಕಂಥ ಪ್ರಕೃತಿಯಲ್ಲಿ ಆತ್ಮ ಇರುವುದರಿಂದ ಅದು ವ್ಯಕ್ತಪಡಿಸುವುದಕ್ಕೆ ಸಾಧ್ಯವಾಗುತ್ತೆ. ಆ ಸ್ಥಳ ಬೇಕು. ಈಗ ಒಬ್ಬ ಮನುಷ್ಯನಲ್ಲಿ ಒಂದು ಕಲೆ ಸಾಮರ್ಥ್ಯ ಇರ್ತಕ್ಕಂಥದ್ದು ಈಚೆಗೆ ತರಬೇಕಾದ್ರೆ ಒಂದು ಸ್ಟೇಜ್ ಮುಖ್ಯ. ಆ ಒಂದು ಸ್ಟೇಜ್ ಅನ್ನೋದು ಇಲ್ಲದೆ ಹೋದ್ರೆ ಅವನ ಕಲೆ ಅವನಲ್ಲಿ ಭಾಷಣವಾಗ್ಲಿ, ಮತ್ತೊಂದಾಗ್ಲಿ, ನಾಟ್ಯವಾಗ್ಲಿ, ಹರಕತದಾಸಿ ಆಗ್ಲಿ, ಆ ಕಲೆ ಜನರಿಗೆ ತೋರಿಸ್ಬೇಕಾದ್ರೆ ಸ್ಟೇಜ್ ಮುಖ್ಯ. ಹಾಗೆ ಇದು ಈ ಲೋಕಗಳಲ್ಲಿ ಆ ಆತ್ಮ ಅಂತಕ್ಕಂಥದ್ದು ಮುಖ್ಯವಾಗಿ ಯಾವುದು ಅಡ್ಡಿಯಾತಕ್ಕೆ ಇಲ್ಲದರ ಸುಚಿತ್ತವಾಗಿ ಈಚೆ ಬರತಕ್ಕಂಥ ಸ್ಥಳವಾಗಿರುತ್ತದೆ. ಅದು ಆತ್ಮನಿಲ್ಲದ ಇಂತಹ ಪ್ರಕೃತಿಯು ನಿಸ್ಪರವಾಗಿ ಜಡವೆನಿಸುತ್ತದೆ. ಆ ಆತ್ಮ ಅಂತಕ್ಕಂಥದ್ದು ಇಲ್ಲದೆ ಹೋದ್ರೆ ನಿಸ್ಪರವಾಗಿ ಜಡ. ಈಗ ನಮ್ಮಲ್ಲಷ್ಟು ಆತ್ಮ ಇಲ್ಲ ಅಂತಂದ್ರೆ ಜಡ ಪೂರ್ತಿಯಾಗಿ ಏನು ಇಲ್ಲದೆ ಇರ್ತಕ್ಕಂಥದ್ದು. ಆತ್ಮ ಯಾವ ಲೋಕದಲ್ಲಿ ಎಲ್ಲೇ ಆಗಿದ್ರೆ ನಿಸ್ಪರದ ಜಡವಾಗುತ್ತೆ. ಇವೆರಡಕ್ಕೂ ಅವಿನಾಶ ಸಂಬಂಧವಿದೆ ಎಂದರೆ ಒಂದನ್ನು ಬಿಟ್ಟು ಮತ್ತೊಂದು ವ್ಯಕ್ತವಾಗಲು ಸಾಧ್ಯವಿಲ್ಲ. ಅವಿನಾಶಿ ಸಂಬಂಧ ಅಂದ್ರೆ ಒಂದನ್ನು ಬಿಟ್ಟು ಒಂದಕ್ಕಿಲ್ಲ. ದೇಹಕ್ಕೂ ಆತ್ಮಕ್ಕೂ ಸಂಬಂಧ ಅವಿನಾಶ ಸಂಬಂಧ. ಈ ತತ್ವವನ್ನು ಸಾಂಖ್ಯರು ಒಂದು ರೂಪದಲ್ಲಿ ಹೇಳಿದ್ದಾರೆ. ಸಾಂಖ್ಯರು ಒಂದು ತಿಳುವಳಿಕೆ ಇರ್ತಕ್ಕಂಥವ್ರು. ಆತ್ಮನು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ, ಯಾವ ರೀತಿ ಒಂದಕ್ಕೊಂದು ಕೆಲಸ ಮಾಡುತ್ತೆ ಅಂತ. ಆತ್ಮನು ಕುಂಟ, ಆದರೆ ಕಣ್ಣುಳ್ಳು. ಕುಂಟನಿಗೆ ಕಣ್ಣಿಲ್ಲ, ಕಣ್ಣಿದೆ. ಪ್ರಕೃತಿಯು ಕುರುಡು. ನಮ್ಮ ಈ ಪ್ರಕೃತಿ ಇದೆಯಲ್ಲ, ಅದು ಕುರುಡು, ಆದರೆ ಕಾಲು ಉಳ್ಳದ್ದು. ಈ ಪ್ರಕೃತಿಗೆ ಕಾಲಿದೆ. ಕುರುಡನ ಹೆಗಲ ಮೇಲೆ ಕಣ್ಣುಳ್ಳ ಹೇಳುವನು ಕುಳಿತುಕೊಂಡು ಮಾರ್ಗದರ್ಶಕನಾದರೆ, ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಅವನಿಗೆ ಕಾಲಿದೆ, ಕಣ್ಣಿಲ್ಲ. ಕಣ್ಣಿರ್ತಕ್ಕಂಥವನ ಕಣ್ಣಿದೆ, ಚೆನ್ನಾಗಿದೆ, ಅವನಿಗೆ ಕಾಲಿಲ್ಲ. ಅವನ ಮೇಲೆ ಕೂತ್ಕೊಂಡ್ರೆ ಸನೀಸ ಹೋಗ್ಬೋದ, ಕಣ್ಣು ಅವನಿಗೆ ಇರ್ತಕ್ಕಂಥ ತೋರಿಸ್ತಾನೆ, ಕಾಲ್ನಡಿಗೆ ಹೋಗ್ತಾನೆ. ಆ ರೀತಿ ಅದಕ್ಕೆ ಉದಾಹರಣೆ ಇರ್ತಾರೆ. ಇಬ್ಬರಿಗೂ ಪ್ರಯೋಜನ. ಅಲ್ಲಿಗೆ ಕುರುಡನು ಕಾಲಿರ್ತಕ್ಕಂಥವ್ರು ಇಬ್ಬರು ಒಂದಾದಾಗ ಅವ್ರ ಪ್ರಯೋಜನವನ್ನು ಸಾಧಿಸಬಹುದು ಅನ್ನೋದು. ಇಬ್ಬರ ಸಮ್ಮಿಲನದಲ್ಲಿಯೇ ವ್ಯವಹಾರವು ಸಾಧ್ಯ ಎಂಬ ತತ್ವವು ಸಾಂಖ್ಯರು ಬಹು ಸ್ವಾರಸ್ಯವಾಗಿ ರೂಪಿಸಿದ್ದಾರೆ. ಈ ಎರಡೂ ಒಂದು ಸೇರುವುದರಿಂದ ಸಾರ್ಥಕವಾಯಿತು ಮತ್ತು ಆ ಕೆಲಸವನ್ನು ಪೂರೈಸಬಹುದು ಅನ್ನೋದು ಸಾಂಖ್ಯರು ಹೇಳ್ತಾರೆ. ಇನ್ನು ಉಳಿದ ಅಪರ ಪ್ರಕೃತಿಯಲ್ಲಿ ಎರಡು ಭಾಗಗಳಿವೆ, ಪರ ಅಪರ. ಅಂದ್ರೆ ಇಲ್ಲಿ ಬುದ್ಧಲೋಕದಲ್ಲಿ ಬರ್ತಾ ನೋಡು, ರೂಪ ಅರೂಪ, ಹಾಗೆ ಪರ ಅಪರ ಎರಡು ಭಾಗಗಳಿವೆ. ಆತ್ಮ ಬುದ್ಧಿ ವ್ಯಕ್ತವಾಗುವ, ಆತ್ಮ ಬುದ್ಧಿ ಅಂತ ವ್ಯಕ್ತವಾಗುವುದಲ್ಲಿ ಆಕಾಶ ವಾಯು ತತ್ವಗಳಲ್ಲಿ ಎರಡೂ ಸೇರಿ ಒಂದು ಕ್ಷೇತ್ರ. ಕೆಳಗಿನ ಪೃಥ್ವಿ, ಅಪ್ಪು, ತೇಜಸ್ಸುಗಳು ಎಂದರೆ ಭೂಲೋಕ, ಕಾಮಲೋಕ ಮತ್ತು ಮನೋಲೋಕಗಳು ಸೇರಿ ಒಂದು ಕ್ಷೇತ್ರ. ಈ ಕೆಳಗಿನ ಮೂರು ಲೋಕಗಳ ಪ್ರಕೃತಿಯು ಅಶುದ್ಧವಾದದ್ದು. ಈ ಮೂರು ಅಶುದ್ಧವಾಗಿರ್ತಕ್ಕಂಥ, ಶುದ್ಧವಾಗಿಲ್ಲ. ಆತ್ಮ ತೇಜಸ್ಸನ್ನು ಮಂಕು ಮಾಡುತ್ತದೆ. ಇಲ್ಲಿ ಮಂಕು ಅಶುದ್ಧವಾಗಿರ್ತಕ್ಕಂಥದ್ದು, ಆತ್ಮನ ತೇಜಸ್ಸು ಮಂಕು ಮಾಡುತ್ತೆ. ಇದಕ್ಕೆ ನಮಗೆ ಇದರಲ್ಲಿ ಕಥೆಗಳಲ್ಲಿ ಬರುತ್ತೆ. ಯಾರೋ ವರಾಹ ಅವತಾರವಾಗಿ ವಿಷ್ಣು ಬಂದಾಗ, ಈ ಲೋಕಗಳು ಬಂದಾಗ ಆತ್ಮ ಎಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು, ಇದು ಮಂಕು ಮಾಡಿಬಿಟ್ಟು ಆತನ ಅಂಗಿ ಜೀವನವೇ ಸರಿಯಾಗಿದೆ ಅಂತಕ್ಕಂಥದ್ದು ನಮ್ಮ ಪುರಾಣದಲ್ಲಿ ಬರುತ್ತೆ. ಅದು ಅಲ್ಲದೆ ವಸ್ತುವನ್ನು ಉಪಯೋಗಿಸಿಕೊಳ್ಳತಕ್ಕ ಸ್ವಭಾವವುಳ್ಳದ್ದು. ಮುಖವನ್ನು ಅತಿ ಉದ್ದವಾಗಿಯೂ ನೋಡಿ, ಇನ್ನೊಂದು ಹೇಳ್ತಾರೆ, ಈ ಕೆಳಗಿನ ಮೂರು ಲೋಕಗಳ ಪ್ರಕೃತಿಯು ಅಶುದ್ಧವಾದದ್ದು, ಆತ್ಮ ತೇಜಸ್ಸನ್ನು ಮಂಕು ಮಾಡುತ್ತದೆ. ಅಲ್ಲದೆ ವಸ್ತುವನ್ನು ವಿರೂಪಗೊಳಿಸತಕ್ಕ ಸ್ವಭಾವವುಳ್ಳದ್ದು. ಅದು ಆ ಮಂಕು ಮಾಡುತ್ತೆ, ಆ ವಸ್ತುಗಳು ವಿರೂಪವಾಗಿ ಕಾಣುವ ರೀತಿಯಲ್ಲಿ ಆಗುತ್ತೆ. ಅದು ಮುಖವನ್ನು ಅತಿ ಉದ್ದವಾಗಿಯೋ ಅಥವಾ ಅಡ್ಡವಾಗಿಯೋ ಅಥವಾ ತಲೆಕೆಳಗಾಗಿ ತೋರಿಸುವ ತಮಾಷೆ ಬಂಗಲೆಗಳಲ್ಲಿ ಇಟ್ಟಿರುವ ವಸ್ತುಗಳನ್ನು ವಿರೂಪಗೊಳಿಸುವ ಕನ್ನಡಿಯಂತೆ. ನಾವು
ಕೆಲವು ಮ್ಯೂಸಿಯಂಗಳಲ್ಲಿ ಹೋದಾಗ ಕನ್ನಡಿಗಳು ಜೋಡಿಸ್ತಿರ್ತಾರೆ. ನೋಡ್ಕೊಂಡ್ರಾಗ ಅವನ ಮುಖ ಹಿಂಗ್ ಈ ರೀತಿ ಕಾಣಿಸುತ್ತೆ, ಇನ್ನೊಂದ್ರಲ್ಲಿ ಹೋಗಿ ಹಿಂಗ್ ಕಾಣಿಸುತ್ತೆ, ಇನ್ನೊಂದ್ ಕಡೆ ಹಿಂಗ್ ರೌಂಡ್ ಕಾಣಿಸುತ್ತೆ. ಹೀಗೆ ವಿಕಾರವಾಗಿರ್ತಕ್ಕಂಥದ್ದು ಯಾವ ರೀತಿ ಇದೆಯೋ ಹಾಗೆ ಈ ಮೂರು ಲೋಕಗಳಲ್ಲೂ ಸಮೇತ ವಿಕಾರ ರೂಪದಲ್ಲಿ ಇರತಕ್ಕಂಥದ್ದು ಆಗಿದೆ. ಅಂದರೆ ಈ ಲೋಕಗಳ ಪ್ರಭಾವ ಆ ರೀತಿ ಇರುತ್ತೆ. ಎಂತಹ ಅದು ಬಂದ್ರೂ ಆ ಲೋಕಗಳಿಗೆ ನಾವು ಅಧೀನರಾಗ್ಬಿಡ್ತೀವಿ. ಈ ಪ್ರಕೃತಿ ಇರುತ್ತದೆ. ಈ ಪ್ರಕೃತಿಯನ್ನೇ ಮಲಿನ ಮಾಯೆ ಎಂದು ಹೇಳಬಹುದು. ಈ ಮಾಯೆಯನ್ನು ದಾಟ್ಕೊಂಡು ಹೋಗ್ಬೇಕು ನಾವು. ಈ ಮಾಯೆ ದಾಟ್ಕೊಂಡು ಹೋದಾಗ ಆ ದೇವಗಣಗಳಿಗೆ ಹೋಗಿ ಅಲ್ಲಿ ಉತ್ತಮ ರೀತಿಯಲ್ಲಿ ಹೋಗ್ತೀವಿ. ಈ ಮಾಯೆಯನ್ನು ದಾಟುವುದು ಬಹಳ ಕಷ್ಟದ ಕೆಲಸ. ಈ ಪ್ರಕೃತಿಗಿಂತಲೂ ಸೂಕ್ಷ್ಮವಾದ ಆಕಾಶ ಮತ್ತು ವಾಯುತತ್ವಗಳ ಕ್ಷೇತ್ರ ಪ್ರಕೃತಿಯು ಇಷ್ಟು ಮಲಿನವಾಗಿಲ್ಲದಿದ್ದರೆ ಇದನ್ನು ಆತ್ಮ ತೇಜಸ್ಸು ಮಂಕು ಮಾಡುವ ಸ್ವಭಾವವುಳ್ಳದ್ದು. ಈ ಆತ್ಮ ತೇಜಸ್ಸನ್ನು ಈ ಪ್ರಕೃತಿ ಮುಂಕು ಮಾಡುವುದು. ಆದರೆ ವಸ್ತುಗಳನ್ನು ಕೆಳಗಿನ ಪ್ರಕೃತಿಯಂತೆ ವಿರೂಪಗೊಳಿಸುವುದಿಲ್ಲ. ಇಲ್ಲಿ ಮೇಲ್ಗಡೆ ಈ ಕೆಳಗಡೆ ಇರ್ತಕ್ಕಂಥ ಈ ಕ್ಷೇತ್ರ ಬಹಳ ವಿರೂಪಗೊಳಿಸಿ ಮುಂಕುಗೊಳಿಸುತ್ತೆ. ಆದರೆ ಈ ಕ್ಷೇತ್ರವು ಅಷ್ಟು ವಿರೂಪಗೊಳಿಸುವುದಿಲ್ಲ, ಬಿಡಿಸ್ಕೊಂಡು ಹೋಗುವ ಸೂಕ್ಷ್ಮವಾಗಿ. ಈ ಪ್ರಕೃತಿಯು ಒಂದು ವಿಧವಾದ ಒರಟಾದ ದಪ್ಪ ಗಾಜಿನಂತೆ ಇರುತ್ತದೆ. ಅಲ್ಲೇ ವಿಕಾರವಾಗಿ ಏನು ಕಾಣಲ್ಲ, ಆ ಗಾಜು ಒರಟಾಗಿರುತ್ತೆ, ಒಂದೇ ರೂಪ ಕಾಣಿಸುತ್ತೆ. ಆತ್ಮನು ಅಥವಾ ಸತ್ಯವನ್ನು ಅದರ ಸಹಜ ಸ್ವರೂಪದಲ್ಲಿ ತಿಳಿದುಕೊಳ್ಳಬೇಕಾದರೆ ಈ ಮೇಲ್ಕಂಡ ಅಪಾರ ಪ್ರಕೃತಿಯು ಎರಡು ದರ್ಜೆಗಳನ್ನು ದಾಟಿ ಪರಾ ಪ್ರಕೃತಿಯಿಂದ ನಿರ್ಮಿಸಲ್ಪಟ್ಟ ವಿಷ್ಣು ಲೋಕವನ್ನು ಪ್ರಜ್ಞಾವತ್ತಾಗಿ ಪ್ರವೇಶಿಸಬೇಕು. ಇದು ಇಲ್ಲಿ ಮಲಿನವಾಗಿರತಕ್ಕಂಥದ್ದು ಈ ಮೂರು ಲೋಕಗಳಲ್ಲಿ. ಈ ಮಧ್ಯೆ ಇರ್ತಕ್ಕಂಥದ್ರಲ್ಲೂ ಮಲಿನವಾಗಿಲ್ಲ, ದಪ್ಪಕ್ಕೆ ಒರಟಾಗಿದೆ. ಆ ಕನ್ನಡಿ ಏನಿದೆಯೋ ಅದನ್ನು ಕಾಣಿಸುತ್ತೆ. ಇವನ್ನು ಭೇದಿಸಿಕೊಂಡು ನಂತರ ಈ ಮೂರನೇ ಅಂತಸ್ತಿಗೆ ಹೋದಾಗ ವಿವರವಾಗಿ ಸಲೀಸಾಗಿ ವ್ಯವಸ್ಥೆ ರೀತಿಯಲ್ಲಿ ಕಾಣ್ತಾನೆ. ಇವೆಲ್ಲವನ್ನು ಜಯಿಸಬೇಕು. ಆ ಜಯಿಸುವುದಕ್ಕಾಗಿ ನಮ್ಗೆ ಪರೀಕ್ಷೆ ನಾವು ರನ್ನಿಂಗ್ ರೇಸ್ ಯಾವ್ದಾದ್ರು ಇಡಬೇಕಾದ್ರೆ ಗೆರೆಗಳು ಹಾಕಿರಲ್ವಾ, ಆ ರೀತಿ ಆ ಮಟ್ಟವನ್ನು ಗೆರೆಗಳನ್ನು ದಾಟಿ ನಾವು ಪ್ರಕೃತಿಯಿಂದ ಅನುಭವಗಳನ್ನು ಪಡೆದು ಮುಂದಕ್ಕೆ ಹೋಗಿ ಅಲ್ಲೇ ಪೂರ್ಣವಾಗಿ ಆಗ್ಬೇಕಾದ್ರೆ ಇವೆಲ್ಲವೂ ಆಗಬೇಕು ಅನ್ನೋದಕ್ಕಾಗಿ ಈ 7 ತತ್ವಗಳನ್ನ ಕೂಡಿರತಕ್ಕಂತಹ ಇದನ್ನು ಸೃಷ್ಟಿ ಮಾಡಿದ್ರು. ಆ 7 ತತ್ವಗಳನ್ನ ನಮ್ಮ ಅನಿಬೇಸೆಂಟು ನಮ್ಮ ಪುರಾಣಗಳಲ್ಲಿ 3 ಭಾಗಗಳಾಗಿ ವಿಂಗಡಿಸಿದ್ರು. ಆ 3 ಭಾಗಗಳು ಯಾವುವು ಅಂತ ನಾವು ಇಲ್ಲಿ ಅದು ಪುರುಷಾತ್ಮ, ಅಂತರಾತ್ಮ, ದೇಹಾತ್ಮ ಅಂತಕ್ಕಂಥದ್ದು 3 ಭಾಗಗಳಾಗಿ ವಿಂಗಡಿಸಿದರು. ಎಂದರೆ ಬ್ರಹ್ಮನ ಮನಸ್ತತ್ವದಿಂದ ನಿರ್ಮಾಣವಾದ ಪಂಚಭೂತಗಳನ್ನು ಆಕ್ರಮಿಸಿಕೊಂಡು ಈ ರೀತಿ ಮಾಡಬೇಕಾದರೆ ಮೊದಲು ನಮ್ಮ ಕೆಳಗಿನ ತ್ರಿಪುಟಿಯಾದ ದೇಹಾತ್ಮವನ್ನು ಶುದ್ಧಿಗೊಳಿಸಿಕೊಳ್ಳಬೇಕು. ಇದನ್ನು ಈ ಮಾಯೆ ನಾವು ದಾಟಬೇಕಾದ್ರೆ ಈ ಕೆಳಗಿನ ದೇಹಾತ್ಮ ಇದೆಯಲ್ಲ, ಇದು ದೇಹಾತ್ಮ ಈ 3 ಲೋಕಗಳಲ್ಲಿ ನಾವು ಹುಟ್ಟು ಸಾವುಗಳು ಯಾಕೆ ಬರುತ್ತೆ, ಹುಟ್ಟಬೇಕಾದ್ರೆ ಹೇಗೆ, ಸಾಯುವುದಾಗ ನಂತರ ಒಂದೊಂದು ಲೋಕದಲ್ಲಿ ಯಾವ ರೀತಿ ನಾವು ಅಭಿವೃದ್ಧಿ ಹೊಂದುತ್ತೀವಿ ಅಂತ ಅನ್ನೋದು ಮುಂದಿನ ಚಾಪ್ಟರ್ ಬರುತ್ತೆ. ಇದುವರೆಗೆ ನಾವು ಇನ್ನೂ ಮನುಷ್ಯನ ಹುಟ್ಟಿಸಿಲ್ಲ. ಪ್ರಕೃತಿಯನ್ನೇ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಒಂದೊಂದು ಲೋಕದಲ್ಲೂ ಈ ರೀತಿ ಇರುತ್ತೆ ಅಂತ ಹೇಳ್ತಾ ಇರೋದು. ಸತ್ಯವನ್ನು ಶುದ್ಧಿಗೊಳಿಸಿ ಮೇಲಿನ ತ್ರಿಪುಟಿಯಾದ ಅಂತರಾತ್ಮನೊಡನೆ ಸಮರಸ ಪಡೆಯಬೇಕು. ಎಂದರೆ ವಿವೇಕ, ವೈರಾಗ್ಯ, ಕ್ಷಮಾದಿ 6 ಸದ್ಗುಣಗಳು ಮತ್ತು ಪ್ರೇಮ, ಮುಮುಕ್ಷತ್ವ ಇವನ್ನು ಪಟ್ಟಾಗಿ ಅಭ್ಯಾಸ ಮಾಡಬೇಕು. ಈ ರೀತಿ ಮಾಡುತ್ತಾ ಬಂದರೆ ಕ್ರಮವಾಗಿ ಅಂತರಾತ್ಮನ ವಾಣಿಯಾದ ಮನಸ್ಸಾಕ್ಷಿಗೆ ವಿರೋಧವಾಗಿ ನಡೆಯುವುದು ಕಡಿಮೆಯಾಗುತ್ತದೆ. ಈ ರೀತಿ ಅನುಭವಗಳನ್ನು ಪಡೀತಾ ಅಂತರಾತ್ಮ ಅಂತಕ್ಕಂಥದ್ದು ನಮ್ಮದು ಮನಸ್ಸು ಸಾಕ್ಷಿ ಇದೆಯಲ್ಲ, ನಮ್ಮಷ್ಟಕ್ಕೆ ನಾವು ಯೋಚನೆ ಮಾಡಿದಾಗ ನಾನು ಮಾಡ್ತಾ ಇರ್ತಕ್ಕಂಥ ತಪ್ಪು ಕೆಲಸಗಳು ಯಾವುವು ಅಂತ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಗೊತ್ತಾಗಿ ಅದನ್ನು ಪರಿಶುದ್ಧ ಮಾಡ್ಕೋಬೇಕು ಅಂತಕ್ಕಂಥದ್ದು ಅನುಭವಗಳು ಆಗ್ತಾ ಬೇರೆಯವರು ಹೇಳುವುದಕ್ಕಿಂತ ಅವರಲ್ಲೇ ಅದು ಈಚೆ ಬರಬೇಕು. ಆವಾಗ ಪರಿಶುದ್ಧರಾಗ್ತಾರೆ. ನಮ್ಮ ಸ್ವಾರ್ಥ ಸಾಧನೆಗೆ ಅನುಕೂಲವಿದ್ದು ಇಲ್ಲಿ ಈ ಕೆಳಗಡೆ ನಮ್ಮ ಸ್ವಾರ್ಥ ಸಾಧನೆಗಳಿಗೆ ಅನುಕೂಲ. ಇಲ್ಲಿ ಯಾವ ರೀತಿ ನಮ್ಮ ಸ್ವಾರ್ಥ ಎಷ್ಟು ಬೆಳೆಸ್ಕೋಬೋದ್ರೆ 4 ಜನ ನಮ್ಮ ಪರವಾಗಿ ಹೇಳ್ತಕ್ಕಂಥವ್ರಾದ್ರೆ ಸತ್ಯವನ್ನು ಅಸತ್ಯವಾಗಿ ನಿರೂಪಣೆ ಮಾಡ್ತಕ್ಕಂಥ ಸಾಮರ್ಥ್ಯ ನಾವು ಬೆಳೆಸ್ತೀವಿ. ಅಲ್ಲಿಗೆ ಏನಾಯ್ತು ಅಂತಾರೆ, ನಾನೇ ದೊಡ್ಡವ್ರು ನೋಡಿದ್ರ ಅಂತಕ್ಕಂಥ ಅಹಮ್ಮು ಆವಾಗ ಇನ್ನೂ ಜಾಸ್ತಿ ಆಗುತ್ತೆ.
ಈ ಅಹಮ್ಮು ದೊಡ್ಡತನ ಬೆಳೆಸ್ಕೋಬೇಕಾದ್ರೆ ಈ ಇದು ದೇಹಾತ್ಮ ಇರ್ತಕ್ಕಂಥ ಈ ಮೂರು ಲೋಕಗಳಲ್ಲಿ ಆ ಕೆಲಸವು ಜಾಸ್ತಿ ಆಗುತ್ತೆ. ಅಹಂ ಅಂತಕ್ಕಂಥದ್ದು ನಾವು ಬೆಳವಣಿಗೆ ಆಗುವುದಕ್ಕಾಗಿ ಈ ದೇಹಾತ್ಮವೇ ಮೂಲ ಕಾರಣ. ಇದು ಅನುಭವಗಳು ಆಗ್ತಾ ಆಗ್ತಾ ಜ್ಞಾನ ಅನ್ನೋದು ನಮ್ಮ ಬೆಳವಣಿಗೆ ಆಗ್ತಾ ಆಗ್ತಾ ಒಳ್ಳೆಯದಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದು ವಿಂಗಡಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಈ ಲೋಕಗಳಲ್ಲೇ ನಾವು ಪಡೆಯಬೇಕು. ಎಲ್ಲ ಪಡೆದು ಮುಂದಕ್ಕೆ ಪ್ರಯಾಣ ಆದಾಗ ಪರಿಶುದ್ಧವಾಗುವುದಕ್ಕೆ ಆಗುತ್ತದೆ. ಅದು ಒಂದು ಮನುಷ್ಯರು ಅಲ್ಲ, ಇವಾಗ ಲೋಕಗಳು ಈ ರೀತಿ ಇರುತ್ತೆ ಅಂತಂತ ತತ್ವಗಳು ಈ ಲೋಕಗಳಲ್ಲಿ ಇರುತ್ತೆ ಅಂತ ಅನ್ನೋದನ್ನ ವಿವರಣೆ ಕೊಡ್ತಾ ಇದ್ದೀವಿ. ಪರರ ಹಿತಕ್ಕೆ ವಿರೋಧವಾದ ಭಾವನೆಗಳು ಸಂಕಲ್ಪಗಳು ಮಾಯವಾಗಿ ಅವುಗಳ ಸ್ಥಾನದಲ್ಲಿ ನೋಡಿ, ಪರರಿಗೆ ವಿರೋಧವಾಗಿ ಅವ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಅಡ್ಡಿಯಾತ ಮಾಡ್ತಕ್ಕಂಥದ್ದು, ವಿರೋಧವಾಗಿರ್ತಕ್ಕಂಥದ್ದು ಮಾಡೋದು ಇವೆಲ್ಲ ಬರುತ್ತೆ. ನಂತರ ಇವನ್ನ ಜಯಿಸಿ ಅಂದ್ರೆ ಜ್ಞಾನವು ನಾವು ಸಂಪಾದನೆ ಮಾಡಿಕೊಂಡಾಗ ಅವುಗಳಿಗೆ ಆಪೋಸಿಟ್ ಆಗಿ ಸ್ಥಾನದಲ್ಲಿ, ಯಾವ ಸ್ಥಾನದಲ್ಲಿ ಪರರ ಹಿತಕ್ಕೆ ವಿರೋಧವಾದ ಭಾವನೆಗಳು ಸಂಕಲ್ಪಗಳು ಮಾಯವಾಗಿ ಅವುಗಳ ಸ್ಥಾನದಲ್ಲಿ ತ್ಯಾಗ, ಸೇವೆ ರೂಪ ಸ್ಥೂಲ ಜೀವನವು ಇತರರಿಗೆ ಶ್ರೇಷ್ಠಕರವಾದ ಪ್ರೇಮ, ಕರುಣೆ, ಭಕ್ತಿ ಮತ್ತು ದೊಡ್ಡವರಂತೆ ತಾನೂ ಆಗಬೇಕೆಂಬ ಉತ್ಕಾಂಕ್ಷೆಗಳು ಪ್ರಚೋದನೆಗೊಳ್ಳುತ್ತವೆ. ಪ್ರಜ್ಞೆ ನಮಗೆ ಉದಯವಾಗಿ ಒಳ್ಳೆಯದಾವುದು ಕೆಟ್ಟದ್ಯಾವುದು ಅಂತಕ್ಕಂಥದ್ದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡ ಮೇಲೆ ಇವೆಲ್ಲ ನಮ್ಮಲ್ಲಿ ಬೆಳವಣಿಗೆ ಆಗುತ್ತದೆ. ಯಾವ ನಾವು ಬೆಳೆಸ್ಕೋಬೇಕು ಅಂತಂದರೆ ಪ್ರೇಮ ಬರ್ಬೇಕಾದ್ರೆ ಏನು ಮೊದಲ ಬಾರಿಗೆ ಸೋದರ ಭಾವ. ಸೋದರ ಭಾವ ಸೊಸೈಟಿಯ ಮೂಲ ಸ್ಥಾನ. ಸೋದರ ಭಾವ ಇರಬೇಕು, ಅವಾಗ ಪ್ರೇಮ ಬರುತ್ತೆ. ಕರುಣೆ, ಭಕ್ತಿ ಮತ್ತು ದೊಡ್ಡವರಂತೆ ನಾನೂ ಆಗಬೇಕೆಂಬ ಉತ್ಕಾಂಕ್ಷೆ ಪ್ರಚೋದನೆಗೊಂಡು ಅವೆಲ್ಲ ಪ್ರಚೋದನೆ ಆದ ಮೇಲೆ ಕಾಮದೇಹವು ಕೂಡ ಶುದ್ಧವಾಗಿ ಪೂರ್ಣಗೊಳ್ಳುತ್ತದೆ. ಆಗ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಸ್ಥೂಲ ಲೋಕದಲ್ಲಿ ಕಾಮಲೋಕಕ್ಕೆ ಹೋದಾಗ ಅವು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲಿ ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ಳೋದಕ್ಕಾಗಿ ಆ ಕಾಮಲೋಕದಲ್ಲಿ ಸಮೇತ ನಮಗೆ ಸಪೋರ್ಟ್ ಆಗುತ್ತದೆ ಅಂತ ಅವುಗಳು ಅಲ್ಲಿ ಸೇರಿಸಿದ್ದಾರೆ. ಈಗ ತನ್ನ ಮತ್ತು ಇತರರ ಸಂಬಂಧಿಗಳ ಸುಖಾಭಿಲಾಷೆಯನ್ನು ಪೂರ್ತಿ ಮಾಡುವುದಕ್ಕಲ್ಲ. ಇಲ್ಲಿ ಬಂದಿರ್ತಕ್ಕಂಥ ತನಗೂ ತನ್ನ ನೆಂಟರಿಗೂ ವ್ಯವರ ರೀತಿಯಲ್ಲಿ ಸುಖಾನುಭವಗಳನ್ನು ಸರಿಪಡಿಸುವುದಕ್ಕಲ್ಲ ನಾವಿರುವುದು, ತನಗೂ ಮತ್ತೊಂದವರಿಗಂತಲ್ಲ. ಈಶ್ವರ ಸಂಕಲ್ಪಾನುಸಾರ ಲೋಕದ ಕಲ್ಯಾಣವನ್ನು ಸಾಧಿಸುವುದಕ್ಕಾಗಿ ಸ್ವಾರ್ಥ ಜೀವನ ನಡೆಸುವುದು, ನಾನು, ನನ್ನವರು, ನನ್ನ ಮಕ್ಕಳು, ನನ್ನ ನೆಂಟರು, ಇದ್ರ ಕಡೆ ನಾವು ಹೆಚ್ಚು ಗಮನ ಕೊಡೋದು. ಇದಕ್ಕಾಗಿ ನಾವು ಹುಟ್ಟಿಲ್ಲ. ಈಶ್ವರನ ಸಂಕಲ್ಪ ಏನಿದೆಯೋ ಆ ಸಂಕಲ್ಪವನ್ನು ನೆರವೇರಿಸುವುದಕ್ಕೆ ನಾವು ಹುಟ್ಟಿದ್ದೀವಿ ಅನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥ ಅನ್ನೋದು ಹೇಳ್ತಾರೆ. ಖಚಿತವಾಗಿ ತಿಳಿದು ಯಾವಾಗ ಪರಮ ಧ್ಯೇಯದಂತೆ ವಿಚಾರ ಪೂರ್ವಕವಾದ ಮನೋಮಯ ಜೀವಿತವನ್ನು ನಡೆಸುವುದರಿಂದ ನಮ್ಮ ಮನಃಶುದ್ಧಿಯನ್ನು ಸಾಧಿಸಿದಂತೆ ಆಗುತ್ತದೆ. ಕಟ್ಟುನಿಟ್ಟಾಗಿ ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸುವುದನ್ನು ನಾವು ಕಲಿತೇವೆ. ಇವೆಲ್ಲ ನಾವು ಬರಬೇಕಾದ್ರೆ ಕಟ್ಟುನಿಟ್ಟಾದ ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನು ನಡೆಸ್ತಕ್ಕಂಥದ್ದು ಕಲ್ತ್ಕೋಬೇಕು. ಅಂದರೆ ಸ್ಥೂಲ ಲೋಕದಲ್ಲಿ ನಾವು ಅದಕ್ಕೆ ಅಡಿಪಾಯ ಯಾವುದಪ್ಪ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮ ವ್ಯವಸ್ಥೆ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು. ಅದರಲ್ಲೂ ತೀಸಾಪುಲ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವರು ಅಧ್ಯಯನ ಮಾಡುವುದು ಬಹಳ ಮುಖ್ಯ. ಆಮೇಲೆ ಧ್ಯಾನ ಮಾಡ್ತಕ್ಕಂಥದ್ದು, ಪರರ ಸೇವೆ ಸ್ವಲ್ಪವಾದರೂ ಅಷ್ಟಿಷ್ಟಾದರೂ ಪರರ ಸೇವೆ ಮಾಡ್ತಕ್ಕಂಥದ್ದು, ಈ ಮನೋಭಾವನೆ ಬೆಳೆಸ್ಕೊಂಡು ಆ ಅವಕಾಶ ಸಿಕ್ಕಿದಾಗ ಅದರ ಕಡೆ ಗಮನ ಕೊಟ್ಟು ಬೇರೆಯವರಿಗೂ ಸಹಾಯ ಮಾಡುವ ಕೆಲಸದಿಂದ ನಾವು ಪರಿಶುದ್ಧರಾಗ್ತೀವಿ ಅಂತನ್ನೋದು ಇಲ್ಲಿ ಆ ಪರಿಶುದ್ಧತನ ಮಂಕಾಗೆ ಇರುವುದು. ಯಾವಾಗ್ಲೂ ಆ ಮಂಕಾಗಿರತಕ್ಕಂಥದ್ದನ್ನು ದಾಟಿ ಮುಂದಕ್ಕೆ ಬರಬೇಕಾದ್ರೆ ಈ ಗುಣಗಳೆಲ್ಲ ನಾವು ಈ ಲೋಕದಲ್ಲಿ ಬೆಳೆಸ್ಕೋಬೇಕು. ನೆಡುವುದರಿಂದ ನಮ್ಮ ಮನಸ್ಸು ಶುದ್ಧಿಯನ್ನು ಸಾಧಿಸಿದಂತೆ ಆಗುತ್ತದೆ. ಸಾಕು. ಇಲ್ಲಿ ಆ ಸ್ಥೂಲ ಲೋಕದಲ್ಲಿ ಇದು ದೇಹಾತ್ಮ ಅಂತಕ್ಕಂಥದ್ದು ಈ ಮೂರು ಲೋಕಗಳಲ್ಲೇ ಅಸ್ಪಷ್ಟವಾಗಿರತಕ್ಕಂಥದ್ದು ಎಲ್ಲವೂ ಇರುತ್ತೆ. ಆದ್ರೆ ನಮ್ಗೆ ಅಷ್ಟೊತ್ತಿಗೆ ಮೇಲ್ಗಡೆಯಿಂದ ಕ್ಯಾರಿಯರ್ ಮಾಡ್ಕೊಂಡು ಬಂದಿರತಕ್ಕಂಥ ಪ್ರಜ್ಞೆ ಅಂತಕ್ಕಂಥದ್ದೆಲ್ಲ ಆ ಪ್ರಜ್ಞೆಯನ್ನು ಉಪಯೋಗಿಸ್ಕೊಂಡಾಗ ಇಲ್ಲಿಂದ ಜಯಿಸಿ ನಾವು ಪರಿಶುದ್ಧರಾಗಬಹುದು ಅನ್ನೋದು ಅಲ್ಲಿ ಹೇಳ್ತಾರೆ. ಮುಂದಿನ ತರಗತಿಯಲ್ಲಿ ಮುಗಿದ್ದನ್ನು ಇಷ್ಟಕ್ಕೆ ಇದನ್ನ ಮುಕ್ತಾಯಗೊಳಿಸಿ ಒಂದ್ಸಲ ಓಂಕಾರ ಮಾಡಿ ಮುಕ್ತಾಯಗೊಳಿಸಿ. ಓ